ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಸೆಪ್ಟೆಂಬರ್ 3, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿ ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರೂ ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಚುರುಕುತನ, ಉತ್ಸಾಹ ಮತ್ತು ದೃಢನಿಶ್ಚಯದಿಂದ ದಿನವನ್ನು ಆರಂಭಿಸುವರಿ. ಪರಿವರ್ತಿನಿ ಏಕಾದಶಿಯ ಶುಭ ಪ್ರಭಾವದಿಂದ ಮನಸ್ಸಿನಲ್ಲಿ ಧಾರ್ಮಿಕ ಚಿಂತನೆ, ದಾನ ಧರ್ಮ ಮತ್ತು ಉಪವಾಸದ ಸಂಕಲ್ಪ ಮೂಡುವ ಸಾಧ್ಯತೆ ಇದೆ. ನಿಮ್ಮ ಹುಮ್ಮಸ್ಸು ಮತ್ತು ವೇಗದಿಂದ ಕೆಲ ಬಾಕಿ ಕೆಲಸಗಳನ್ನು ಮುಗಿಸುವಿರಿ. ಆದಾಗ್ಯೂ ಕೆಲ ಕ್ಷಣಗಳಲ್ಲಿ ಅತಿವೇಗದಿಂದ ನಿರ್ಧಾರ ತೆಗೆದುಕೊಳ್ಳುವ ಪ್ರವೃತ್ತಿ ಕಂಡುಬರುವುದರಿಂದ ಎಚ್ಚರಿಕೆ ಅಗತ್ಯ. ಹಳೆಯ ಕೆಲಸಗಳಲ್ಲಿ ಮುಕ್ತಾಯ ಕಾಣುವ ಹಾಗೂ ಹೊಸ ಗುರಿಗಳನ್ನು ನಿಶ್ಚಯಿಸುವ ಅವಕಾಶ ದೊರೆಯಬಹುದು. ಗ್ರಹಸ್ಥಿತಿ ಬಲಿಷ್ಠವಾಗಿರುವುದರಿಂದ ಒಳ್ಳೆಯ ಪರಿಚಯಗಳು, ಹಿತಕರ ಸಂಪರ್ಕಗಳು ಮತ್ತು ಪ್ರೋತ್ಸಾಹಕಾರಿ ಸುದ್ದಿಗಳು ದೊರೆಯುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಹೊಸ ಯೋಜನೆಗಳ ಆರಂಭಕ್ಕೆ ಉತ್ತಮ ಸಮಯ. ನಿಮ್ಮ ತಂತ್ರಜ್ಞಾನ, ನಾಯಕತ್ವ ಗುಣ ಹಾಗೂ ಶೀಘ್ರ ನಿರ್ಧಾರ ಸಾಮರ್ಥ್ಯದಿಂದ ಮೇಲಧಿಕಾರಿಗಳ ಮೆಚ್ಚುಗೆ ಪಡೆಯುವಿರಿ. ಕೆಲವರಿಗೆ ಉತ್ತರವಾಹಕ ಸ್ಥಾನಮಾನ ಅಥವಾ ಹೊಸ ಹೊಣೆಗಾರಿಕೆ ದೊರೆಯಬಹುದು. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರಿಗೆ ಸಂದರ್ಶನಗಳು ಯಶಸ್ವಿಯಾಗಿ ಮುಗಿಯುವ ಸಾಧ್ಯತೆ. ಆದರೆ ಸ್ಪರ್ಧಾತ್ಮಕ ವಾತಾವರಣದಲ್ಲಿ ತಾಳ್ಮೆಯೂ ಶಾಂತಿಯೂ ಅಗತ್ಯ. ಉದ್ಯಮಿಗಳಿಗಾಗಿ ಇಂದು ಹೊಸ ಒಪ್ಪಂದಗಳು, ವ್ಯಾಪಾರ ವಿಸ್ತರಣೆಗೆ ಯೋಜನೆಗಳು ಮತ್ತು ಹೂಡಿಕೆದಾರರೊಂದಿಗೆ ಮಾತುಕತೆಗಳಿಗೆ ಉತ್ತಮ ಸಮಯ. ವಿಶೇಷವಾಗಿ ಆಹಾರ, ಕೃಷಿ, ಲಾಜಿಸ್ಟಿಕ್ಸ್ ಮತ್ತು ಟೆಕ್ನಾಲಜಿಯ ವ್ಯವಹಾರಗಳಲ್ಲಿ ಶುಭ ಫಲ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ. ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ಮನೆ, ವಾಹನ ಅಥವಾ ಆರೋಗ್ಯ ಸಂಬಂಧಿತ ಉದಯಿಸಬಹುದು. ಆದ್ದರಿಂದ ಬಜೆಟ್ನಲ್ಲಿ ಮಿತವ್ಯಯ ಅವಶ್ಯ. ಹಿಂದಿನ ಹೂಡಿಕೆಗಳಿಂದ ಲಾಭ ಬರಬಹುದಾದ ಸೂಚನೆ ಇದೆ. ಚಿನ್ನ, ಬೆಳ್ಳಿ ಅಥವಾ ಭೂಮಿ ಸಂಬಂಧಿತ ವ್ಯವಹಾರಗಳಲ್ಲಿ ಜಾಣ್ಮೆಯಿಂದ ನಡೆದುಕೊಳ್ಳಿ. ಹೊಸ ಸಾಲಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಪರಿವರ್ತಿನಿ ಏಕಾದಶಿ ದಿನದಲ್ಲಿ ದಾನ ಮಾಡುವುದರಿಂದ ಹಣಕಾಸಿನಲ್ಲಿ ಭವಿಷ್ಯದಲ್ಲಿ ಸ್ಥಿರತೆ ಹೆಚ್ಚುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದಿನದ ಆರಂಭದಲ್ಲಿ ಚೈತನ್ಯ ಮತ್ತು ಉತ್ಸಾಹ ಹೆಚ್ಚಿರುತ್ತದೆ. ಆದರೆ ಮಧ್ಯಾಹ್ನದ ಬಳಿಕ ತಲೆನೋವು, ದೇಹದ ತಾಪಮಾನ ಏರಿಕೆ ಅಥವಾ ಅಜೀರ್ಣ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆಹಾರದಲ್ಲಿ ನಿಯಮ ಪಾಲಿಸಿ. ಮಸಾಲೆಯ ಮತ್ತು ಎಣ್ಣೆಯುಕ್ತ ಆಹಾರವನ್ನು ಕಡಿಮೆ ಮಾಡಿ. ಶ್ವಾಸಕೋಶ ಅಥವಾ ಹೃದಯ ಸಂಬಂಧಿತ ಸಮಸ್ಯೆ ಇರುವವರು ಅತಿಯಾದ ಶಾರೀರಿಕ ಶ್ರಮ ತಪ್ಪಿಸಬೇಕು. ಬೆಳಗಿನ ಪ್ರಾಣಾಯಾಮ, ಯೋಗ ಮತ್ತು ಧ್ಯಾನದಿಂದ ದೇಹ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಉಂಟಾಗಬಹುದು. ಆದರೆ ಕೆಲವೊಮ್ಮೆ ನಿಮ್ಮ ನೇರ ಮಾತುಗಳು ಇತರರ ಮನಸ್ಸಿಗೆ ನೋವು ತರಬಹುದು. ಆದ್ದರಿಂದ ಮಿತವಚನ ಪಾಲಿಸಿ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು, ಜೊತೆಯಾಗಿ ಉಪವಾಸ ಮಾಡುವುದು ಆತ್ಮೀಯತೆಯನ್ನು ಹೆಚ್ಚಿಸುತ್ತದೆ. ಒಡನಾಡಿಯ ಪ್ರೋತ್ಸಾಹ ನಿಮ್ಮ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ. ಅವಿವಾಹಿತರಿಗೆ ಹಿರಿಯರ ಪರಿಚಯದ ಮೂಲಕ ವಿವಾಹದ ವಿಷಯದಲ್ಲಿ ಶುಭ ಸುದ್ದಿ ಬರುವ ಸಾಧ್ಯತೆ. ವೀಕ್ಷಕರೇ, ನೀವು ಪರಿವರ್ತಿನಿ ಏಕಾದಶಿ ದಿನದಲ್ಲಿ ಉಪವಾಸ, ಜಪ, ತೀರ್ಥಸ್ನಾನ, ವಿಷ್ಣು ಸಹಸ್ರನಾಮ ಪಠಣ ಹಾಗೂ ದಾನ ಮಾಡಿದರೆ ಪಾಪಕ್ಷಯ, ಪುಣ್ಯವೃದ್ಧಿ ಉಂಟಾಗುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ವಿಷ್ಣುವಿಗೆ ತುಳಸಿ ದಳ, ಶಂಖಾಭಿಷೇಕ ಹಾಗೂ ನೈವೇದ್ಯ ಅರ್ಪಿಸಿ. ಬ್ರಾಹ್ಮಣರಿಗೆ, ಗೋಪಾಲರಿಗೆ ಅಥವಾ ಅಗತ್ಯವಿರುವವರಿಗೆ ಅನ್ನ ವಸ್ತ್ರ ದಾನ ಮಾಡಿ. ಅದೃಷ್ಟದ ಸಂಖ್ಯೆ 9. ಇದು ಧೈರ್ಯ, ನಾಯಕತ್ವ ಮತ್ತು ಗುರಿ ಸಾಧನೆಗೆ ಪ್ರೇರೇಪಿಸುವ ಸಂಖ್ಯೆ. ಇಂದು ಹೊಸ ಆರಂಭಗಳಿಗೆ ಅನುಕೂಲ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಇಂದು ನಿಮ್ಮಲ್ಲಿ ಶಕ್ತಿಯನ್ನು, ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಕೆಂಪು ಬಟ್ಟೆ, ಹೂವಿನ ಬಳಕೆ ಶುಭ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10 ಗಂಟೆ 30 ನಿಮಿಷ.
ಈ ಸಮಯದಲ್ಲಿ ವ್ಯಾಪಾರ, ಒಪ್ಪಂದ, ಧಾರ್ಮಿಕ ಕಾರ್ಯಗಳು ಮತ್ತು ಪ್ರಮುಖ ನಿರ್ಧಾರಗಳು ಫಲಕಾರಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇಂದಿನ ದಿನದ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಶಾಂತಿ, ಸ್ಥಿರತೆ ಹಾಗೂ ಧೈರ್ಯದಿಂದ ದಿನವನ್ನು ಪ್ರಾರಂಭಿಸುವಿರಿ. ನಿಮ್ಮ ಸಹನೆ, ತಾಳ್ಮೆ, ನಿಷ್ಠೆ ಮತ್ತು ಕಾರ್ಯನಿಷ್ಠೆ ಇವುಗಳು ಇಂದಿನ ದಿನವನ್ನು ಯಶಸ್ಸಿನ ದಾರಿಯತ್ತ ಕೊಂಡೊಯ್ಯುತ್ತವೆ. ಪರಿವರ್ತಿನಿ ಏಕಾದಶಿಯ ಶಕ್ತಿಯ ಪ್ರಭಾವದಿಂದ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಮನಸ್ಸಿನಲ್ಲಿ ಹಳೆಯ ತೊಂದರೆಗಳನ್ನು ಬಿಟ್ಟು ಹೊಸ ನಿರ್ಧಾರಗಳನ್ನು ಕೈಗೊಳ್ಳುವ ಧೈರ್ಯ ಬರುವ ದಿನ. ಸಮಯ ನಿರ್ವಹಣೆಯಲ್ಲಿನ ನಿಪುಣತೆ ಮತ್ತು ಸ್ಥಿರತೆಯ ನಿಲುವು ಇತರರ ಮೆಚ್ಚುಗೆಗೆ ಪಾತ್ರವಾಗಿಸುತ್ತದೆ. ಹೊಸ ಸಂಪರ್ಕಗಳು, ಹಳೆಯ ಸ್ನೇಹಿತರ ಜೊತೆಗಿನ ಮರುಭೇಟಿಗಳು, ಭವಿಷ್ಯದ ಯೋಜನೆಗಳಿಗೆ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಶ್ರದ್ಧೆ, ಪರಿಶ್ರಮ ಮತ್ತು ನಿಷ್ಠೆಯೊಂದಿಗೆ ಕೆಲಸ ಮಾಡುವಿರಿ. ಮೇಲಧಿಕಾರಿಗಳಿಂದ ಮೆಚ್ಚುಗೆ, ಹೊಸ ಪ್ರಾಜೆಕ್ಟ್ಗಳ ಜವಾಬ್ದಾರಿ ಅಥವಾ ಉತ್ತರವರ್ಧನೆ ಪಡೆಯುವ ಸಾಧ್ಯತೆ ಇದೆ. ಕಚೇರಿಯಲ್ಲಿ ನಿಮ್ಮ ನಿರ್ಧಾರ ಸಾಮರ್ಥ್ಯ, ನಿರ್ವಹಣಾ ಕೌಶಲ್ಯ ಎಲ್ಲರಿಗೂ ಮಾದರಿಯಾಗಬಹುದು. ವೃತ್ತಿ ಬದಲಾವಣೆ ಯೋಚಿಸುವವರಿಗೆ ಪರಿಚಯ ವಲಯದ ಮೂಲಕ ಉತ್ತಮ ಅವಕಾಶಗಳ ಸುಳಿವು ಸಿಗಬಹುದು. ಉದ್ಯಮಿಗಳಿಗೆ ಇಂದು ವ್ಯಾಪಾರ ವಿಸ್ತರಣೆ, ಹೊಸ ಪಾಲುದಾರಿಕೆ ಕುರಿತ ಚರ್ಚೆಗಳು ಹಾಗೂ ಹಳೆಯ ಬಾಕಿ ಹಣ ವಾಪಸು ಪಡೆಯುವ ಸಂದರ್ಭ ಸಿಗಬಹುದು. ವಾಣಿಜ್ಯ, ಕೃಷಿ, ಆಸ್ತಿ, ಅಲಂಕರಣ ಕ್ಷೇತ್ರಗಳಿಗೆ ಅನುಕೂಲಕರ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಉತ್ತಮ ಸಮತೋಲನ ಹೊಂದಿದೆ. ಹಳೆಯ ಬಾಕಿ ಹಣ ವಾಪಸು ಬರುವ ಸಾಧ್ಯತೆ ಇದೆ. ಆಸ್ತಿ ಸಂಬಂಧಿತ ವ್ಯವಹಾರಗಳು ಲಾಭದಾಯಕವಾಗಬಹುದು. ಬಂಗಾರ, ಬೆಳ್ಳಿ, ಕೃಷಿ ಉತ್ಪನ್ನಗಳಲ್ಲಿ ಹೂಡಿಕೆ ಮಾಡಲು ಅನುಕೂಲಕರ ಕಾಲ. ಆದರೆ ಅತಿವೇಗದ ಹೂಡಿಕೆ ನಿರ್ಧಾರಗಳಿಂದ ದೂರವಿರಿ. ಕುಟುಂಬದ ಅವಶ್ಯಕತೆಗಳಿಗೆ ಖರ್ಚು ಹೆಚ್ಚಾದರೂ ಯೋಚಿತವಾಗಿ ನಿರ್ವಹಿಸಿದರೆ ತೊಂದರೆಯಾಗದು. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಿಸುವುದು ಉತ್ತಮ ಫಲಿತಾಂಶ ನೀಡುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಚೈತನ್ಯ ಹೆಚ್ಚಾಗಿರುತ್ತದೆ. ಆದರೆ ಗಂಟಲು, ಕಂಠ, ಗಂಟಲು ಶೀತ ಅಥವಾ ಅಲರ್ಜಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ತಾಜಾ ಆಹಾರ ಸೇವನೆ, ಶೀತ ಆಹಾರ ಪಾನೀಯಗಳಿಂದ ದೂರವಿರುವುದು ಶ್ರೇಷ್ಠ. ಮನಸ್ಸಿನಲ್ಲಿ ಹಗುರವಾದ ಆತಂಕ ಅಥವಾ ಅಶಾಂತಿ ಉಂಟಾದಲ್ಲಿ ಧ್ಯಾನ, ಪ್ರಾಣಾಯಾಮ ಹಾಗೂ ಹಸಿರು ಪರಿಸರದಲ್ಲಿ ಸಮಯ ಕಳೆಯುವುದು ಒಳಿತು. ಪರಿವರ್ತಿನಿ ಏಕಾದಶಿಯ ಉಪವಾಸ ಅಥವಾ ನಿಯಮಿತ ಉಪವಾಸದಿಂದ ದೇಹ ಮನಸ್ಸು ಶುದ್ಧೀಕರಣವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಹಕಾರ, ಪರಸ್ಪರ ಗೌರವ ಮತ್ತು ಪ್ರೀತಿ ಹೆಚ್ಚಾಗುವ ದಿನ. ಪತ್ನಿ, ಪತಿ ಜೊತೆಗಿನ ಸಂಬಂಧದಲ್ಲಿ ಆತ್ಮೀಯತೆ, ಭರವಸೆ ಮತ್ತು ಒಡನಾಟ ಹೆಚ್ಚಾಗುತ್ತದೆ. ಹಿರಿಯರೊಂದಿಗೆ ಮಾತನಾಡುವಾಗ ಮಿತವಚನ ಬಳಸಿದರೆ ಎಲ್ಲವೂ ಸುಗಮ. ಮಕ್ಕಳ ವಿದ್ಯಾಭ್ಯಾಸ, ಪ್ರತಿಭಾ ಪ್ರದರ್ಶನ ಅಥವಾ ಕ್ರೀಡೆಗಳಲ್ಲಿ ಸಾಧನೆಗೆ ಸಂತೋಷ ಪಡುವಿರಿ. ಬಂಧು ಮಿತ್ರರೊಂದಿಗೆ ಆಹ್ವಾನ ಅಥವಾ ಸಮಾರಂಭಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಇಂದು ಪರಿವರ್ತಿನಿ ಏಕಾದಶಿ ಇರುವುದರಿಂದ ಆಧ್ಯಾತ್ಮಿಕ ಕಾರ್ಯಗಳಿಗೆ ವಿಶೇಷ ಮಹತ್ವ. ಶ್ರೀ ವಿಷ್ಣುವಿಗೆ ಪೂಜೆ, ಉಪವಾಸ, ಜಪ ಪಾರಾಯಣ ಮಾಡಿದರೆ ಪಾಪಕ್ಷಯ, ಪುಣ್ಯವೃದ್ಧಿ ಹಾಗೂ ಮನಃಶಾಂತಿ ದೊರೆಯುತ್ತದೆ. ಓಂ ನಾರಾಯಣಾಯ ವಿದುಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಶುಭ. ತುಳಸಿ ಮಾಲೆಯಿಂದ ಹಾರ ಅರ್ಪಿಸಿ ಬೇಳೆ, ಹುರಳಿಕಾಳು, ಅನ್ನದಾನ ಮಾಡುವುದು ಅತ್ಯಂತ ಫಲಪ್ರದ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಶಕ್ತಿಯ ಪ್ರತೀಕ. ಇದು ಸೌಂದರ್ಯ, ಸಂತೋಷ ಮತ್ತು ಆಕರ್ಷಕತೆಯನ್ನು ತರುತ್ತದೆ. ಶುಭ ಕಾರ್ಯಗಳಿಗೆ ಧೈರ್ಯದಿಂದ ಉಪಯೋಗಿಸಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಆರೋಗ್ಯ ಮತ್ತು ಪ್ರಗತಿಗೆ ಪ್ರತೀಕ. ಹಸಿರು ಬಣ್ಣದ ಉಡುಗೆ ಅಥವಾ ಹಸಿರು ಸಸ್ಯಗಳನ್ನು ಮನೆಯಲ್ಲಿ ಇರಿಸುವುದು ಶುಭ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ವಾಣಿಜ್ಯ ವ್ಯವಹಾರ, ಪೂಜೆ, ಪಾರಾಯಣ ಅಥವಾ ಕುಟುಂಬ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಚುರುಕಿನ, ಚತುರ ಮತ್ತು ಸಂವಹನ ಸಾಮರ್ಥ್ಯದಿಂದ ದಿನವನ್ನು ಪ್ರಾರಂಭಿಸುವಿರಿ. ನಿಮ್ಮ ಬುದ್ಧಿವಂತಿಕೆ, ವೇಗ ಹಾಗೂ ಕಲಿಕೆಯ ಉತ್ಸಾಹ ಇಂದಿನ ದಿನವನ್ನು ಯಶಸ್ವಿಗೊಳಿಸುತ್ತದೆ. ಪರಿವರ್ತಿನಿ ಏಕಾದಶಿಯ ಆಧ್ಯಾತ್ಮಿಕ ಪ್ರಭಾವದಿಂದ ಒಳಮನಸ್ಸಿನಲ್ಲಿ ಶಾಂತಿ, ಸಕಾರಾತ್ಮಕ ಶಕ್ತಿ ಹಾಗೂ ನಿರ್ಣಯ ಸಾಮರ್ಥ್ಯ ಹೆಚ್ಚಾಗಬಹುದು. ಹಳೆಯ ಗೊಂದಲಗಳನ್ನು ನಿವಾರಿಸಲು, ಹೊಸ ವಿಷಯಗಳನ್ನು ಕಲಿಯಲು ಹಾಗೂ ಯೋಜನೆಗಳನ್ನು ರೂಪಿಸಲು ಇಂದು ಸೂಕ್ತ ದಿನವಾಗಿದೆ.
ಸ್ನೇಹಿತರ, ಸಹೋದ್ಯೋಗಿಗಳ ಹಾಗೂ ಸಂಬಂಧಿಕರೊಂದಿಗೆ ಸಂಪರ್ಕಗಳನ್ನು ಗಟ್ಟಿಗೊಳಿಸುವ ಅವಕಾಶ ಸಿಗಬಹುದು. ಆದರೆ ತುರ್ತು ನಿರ್ಧಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಸಂವಹನ ಕೌಶಲ್ಯ, ಚುರುಕಿನ ನಿರ್ವಹಣೆ ಹಾಗೂ ಹೊಸ ಕಲ್ಪನೆಗಳನ್ನು ಹಂಚಿಕೊಳ್ಳುವ ಸಾಮರ್ಥ್ಯದಿಂದ ಮೆಚ್ಚುಗೆ ಪಡೆಯುವಿರಿ. ಮೇಲಧಿಕಾರಿಗಳೊಂದಿಗೆ ನೇರ ಸಂವಾದಗಳು ನಿಮಗೆ ಹೊಸ ಜವಾಬ್ದಾರಿ, ಪ್ರಾಜೆಕ್ಟ್ಗಳ ನೇತೃತ್ವ ಅಥವಾ ಉತ್ತರವರ್ಧನೆ ತರಬಹುದು. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಸಂದರ್ಶನ, ಪರಿಚಯ ವಲಯ ಅಥವಾ ಆನ್ಲೈನ್ ಸಂಪರ್ಕಗಳ ಮೂಲಕ ಅವಕಾಶಗಳ ಸುಳಿವು ಸಿಗಬಹುದು. ತಂತ್ರಜ್ಞಾನ, ಮಾಧ್ಯಮ, ಬರವಣಿಗೆ, ಶಿಕ್ಷಣ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಪ್ರಗತಿಯ ಸೂಚನೆ ಇದೆ. ಉದ್ಯಮಿಗಳಿಗೆ ಹೊಸ ಮಾರುಕಟ್ಟೆ, ಜಾಹೀರಾತು ಅಥವಾ ಮಾರಾಟ ತಂತ್ರಗಳನ್ನು ಅಳವಡಿಸಲು ಇಂದು ಉತ್ತಮ ದಿನ. ಲೆಕ್ಕಪತ್ರ ಪರಿಶೀಲನೆ, ಬಾಕಿ ಹಣ ವಾಪಸು ಪಡೆಯುವ ಪ್ರಯತ್ನಗಳಲ್ಲಿ ಯಶಸ್ಸು ದೊರೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಮಿತವ್ಯಯ, ಜವಾಬ್ದಾರಿತ್ವ ಹಾಗೂ ಯೋಜಿತ ಕ್ರಮ ಅಗತ್ಯ. ಹಿಂದಿನ ಸಾಲ ವಾಪಸು ಬರುವ ಸಾಧ್ಯತೆ ಇದೆ. ಹೂಡಿಕೆ ವಿಷಯದಲ್ಲಿ ಇಂದು ಮಧ್ಯಮ ಮಟ್ಟದ ಫಲಿತಾಂಶಗಳು ಸಿಗಬಹುದು. ವಾಣಿಜ್ಯ, ವ್ಯಾಪಾರ ಮತ್ತು ಕಿರುಮಟ್ಟದ ಹೂಡಿಕೆಗಳಲ್ಲಿ ಲಾಭದ ಸೂಚನೆ ಇದೆ. ಆದರೆ ಅತಿವೇಗದ ನಿರ್ಧಾರ, ಷೇರು ಮಾರುಕಟ್ಟೆ ಅಥವಾ ಜೂಜು ಸ್ವರೂಪದ ಹೂಡಿಕೆಗಳಿಂದ ದೂರವಿರುವುದು ಉತ್ತಮ. ಕುಟುಂಬದ ಅಗತ್ಯ ಖರ್ಚುಗಳನ್ನು ಪೂರ್ವ ಯೋಜನೆ ಮೂಲಕ ನಿರ್ವಹಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯ ಚೈತನ್ಯ ಇರುತ್ತದೆ. ಆದರೆ ತಲೆನೋವು, ಕಣ್ಣು ನೋವು ಅಥವಾ ಒತ್ತಡ ಸಂಬಂಧಿತ ತೊಂದರೆಗಳು ಕಾಣಿಸಬಹುದು. ನೀರು ಹೆಚ್ಚಿನ ಪ್ರಮಾಣದಲ್ಲಿ ಕುಡಿಯುವುದು, ಸರಿಯಾದ ಆಹಾರ ಸೇವನೆ ಮತ್ತು ನಿದ್ರೆಗೆ ಪ್ರಾಮುಖ್ಯತೆ ನೀಡುವುದು ಒಳಿತು. ಮನಸ್ಸಿನಲ್ಲಿ ಅಶಾಂತಿ ಕಂಡು ಬಂದರೆ ಧ್ಯಾನ, ಪ್ರಾಣಾಯಾಮ ಹಾಗೂ ಹಸಿರು ಪರಿಸರದಲ್ಲಿ ಸಮಯ ಕಳೆಯುವುದು ಉತ್ತಮ. ಪರಿವರ್ತಿನಿ ಏಕಾದಶಿ ಉಪವಾಸವು ದೇಹ ಮನಸ್ಸಿಗೆ ಶುದ್ಧೀಕರಣ ತರಬಲ್ಲದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಂಭಾಷಣೆ, ಹಾಸ್ಯ ಹಾಗೂ ಸಹಕಾರ ಹೆಚ್ಚಾಗುತ್ತದೆ. ಪತ್ನಿ, ಪತಿ ಜೊತೆಗಿನ ಆತ್ಮೀಯ ಸಂವಾದವು ಸಂಬಂಧದಲ್ಲಿ ಹೊಸ ಭರವಸೆ ತರುತ್ತದೆ. ಹಿರಿಯರ ಸಲಹೆ ಪಡೆಯುವುದರಿಂದ ಕುಟುಂಬ ನಿರ್ಧಾರಗಳು ಸುಗಮವಾಗುತ್ತವೆ. ಮಕ್ಕಳ ವಿದ್ಯಾಭ್ಯಾಸ, ಪ್ರತಿಭೆ ಅಥವಾ ಕ್ರೀಡೆಗಳಲ್ಲಿ ಸಾಧನೆ ಕಂಡು ಸಂತೋಷ ಪಡುವಿರಿ. ಬಂಧು ಬಾಂಧವರೊಂದಿಗೆ ಸಮಾರಂಭ, ಕೂಟ ಅಥವಾ ಧಾರ್ಮಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವ ಸಂದರ್ಭ ಸಿಗಬಹುದು. ವೀಕ್ಷಕರೇ, ನೀವು ಇಂದು ಪರಿವರ್ತಿನಿ ಏಕಾದಶಿ ಇರುವುದರಿಂದ ಶ್ರೀ ವಿಷ್ಣುವಿಗೆ ಭಕ್ತಿ, ಉಪವಾಸ ಮತ್ತು ಜಪಪಾರಾಯಣ ಮಾಡುವುದರಿಂದ ಮನಸ್ಸಿನ ಭಯ, ಅಶಾಂತಿ ನಿವಾರಣೆ ಹಾಗೂ ಪುಣ್ಯವೃದ್ಧಿ ದೊರೆಯುತ್ತದೆ. ಓಂ ನಾರಾಯಣಾಯ ವಿದುಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ತುಳಸಿ ಮಾಲೆಯಿಂದ ಹಾರ ಅರ್ಪಿಸಿ ಅನ್ನದಾನ ಅಥವಾ ಬೇಳೆ, ಹುರುಳಿಕಾಳು ದಾನ ಮಾಡುವುದು ಶುಭಕರ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿ, ಚುರುಕುತನ ಮತ್ತು ಬದಲಾವಣೆಗಳ ಪ್ರತೀಕ. ಇಂದು ಈ ಸಂಖ್ಯೆಯ ಶಕ್ತಿಯಿಂದ ನಿಮ್ಮ ಯೋಜನೆಗಳಲ್ಲಿ ಪ್ರಗತಿ ಸಾಧಿಸಬಹುದು. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ನಿಮ್ಮಲ್ಲಿ ಉತ್ಸಾಹ, ಚೈತನ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಹಳದಿ ಬಣ್ಣದ ಉಡುಗೆ ಅಥವಾ ಹೂವಿನ ಬಳಕೆ ಶುಭ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ಸಂವಾದ, ವ್ಯವಹಾರ ಮತ್ತು ಪೂಜೆ, ಪಾರಾಯಣ ಉತ್ತಮ ಫಲಿತಾಂಶ ತರುತ್ತವೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನಾತ್ಮಕ ಸಮತೋಲನ, ಆಧ್ಯಾತ್ಮಿಕ ಶಕ್ತಿ ಮತ್ತು ಮಾನಸಿಕ ಶಾಂತಿಯನ್ನು ಹೊಂದಲು ವಿಶೇಷ ದಿನವಾಗಿದೆ. ಪರಿವರ್ತಿನಿ ಏಕಾದಶಿಯ ಪವಿತ್ರತೆ ನಿಮ್ಮ ಮನಸ್ಸಿನಲ್ಲಿ ಧರ್ಮ, ದಾನ, ಜಪ ಮತ್ತು ಉಪವಾಸದ ಚಿಂತನೆಗಳನ್ನು ಬಲಪಡಿಸುತ್ತದೆ. ನಿಮ್ಮ ಸಹಜ ಕಾಳಜಿ, ಹಿತೈಷಿತ್ವ ಹಾಗೂ ಕುಟುಂಬಾಭಿಮಾನವು ಇತರರನ್ನು ಆಕರ್ಷಿಸುತ್ತದೆ. ಹಳೆಯ ಅಸಮಾಧಾನಗಳನ್ನು ಪರಿಹರಿಸಲು, ಸ್ನೇಹ ಸಂಬಂಧಗಳನ್ನು ಬಲಪಡಿಸಲು ಮತ್ತು ಆಧ್ಯಾತ್ಮಿಕ ನಿರ್ಧಾರಗಳನ್ನು ಕೈಗೊಳ್ಳಲು ಇಂದು ಸೂಕ್ತ ಸಮಯ. ಬುಧ ಗ್ರಹದ ಪ್ರಭಾವದಿಂದ ಬುದ್ಧಿಶಕ್ತಿಯ ಚುರುಕು ಹೆಚ್ಚಾಗುತ್ತದೆ. ವಾಣಿಜ್ಯ, ಬರವಣಿಗೆ, ಮಾತುಕತೆಗಳಲ್ಲಿ ನೈಪುಣ್ಯ ತೋರುವ ಸಾಧ್ಯತೆ ಇದೆ. ಯಾವುದೇ ಹೊಸ ಕಾರ್ಯಕ್ಕೆ ಶುರು ಮಾಡುವ ಮೊದಲು ದೇವರ ಆರಾಧನೆ ಮಾಡಿ. ದಿನದ ಮೊದಲಾರ್ಧದಲ್ಲಿ ಕಾರ್ಯನಿರ್ವಹಣಾ ಸಾಮರ್ಥ್ಯ ಉನ್ನತ ಮಟ್ಟದಲ್ಲಿರುತ್ತದೆ. ಮಧ್ಯಾಹ್ನದಿಂದ ಶಾಂತಮಯ ಧಾರ್ಮಿಕ ಚಟುವಟಿಕೆಗಳಿಗೆ ಒತ್ತು ಕೊಡುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದರೆ ಇಂದು ಉದ್ಯೋಗದಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಹಕಾರ ಹೆಚ್ಚಾಗುತ್ತದೆ. ಪ್ರಸ್ತುತ ನಡೆಯುತ್ತಿರುವ ಯೋಜನೆಗಳು ನಿರೀಕ್ಷಿತ ಗತಿಯಲ್ಲೇ ಸಾಗುತ್ತವೆ. ಹಿರಿಯರ ಸೂಚನೆಗಳನ್ನು ಪಾಲಿಸಿದರೆ ನಿಮ್ಮ ಮೇಲೆ ವಿಶ್ವಾಸ ಮತ್ತು ಗೌರವ ಹೆಚ್ಚಾಗುತ್ತದೆ. ಬುಧ ಗ್ರಹದ ಅನುಗ್ರಹದಿಂದ ಇಂದು ಕಾಗದ ಪತ್ರ ಕೆಲಸ, ವರದಿಗಳು, ಇಮೇಲ್ ಸಂವಹನ ಅಥವಾ ಮಾರುಕಟ್ಟೆ ಅಧ್ಯಯನದಲ್ಲಿ ಉತ್ತಮ ಫಲ ಸಿಗಬಹುದು.
ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಸಂದರ್ಶನಗಳಲ್ಲಿ ತಮ್ಮ ಮಾತಿನ ಜಾಣ್ಮೆ ಮತ್ತು ಆತ್ಮವಿಶ್ವಾಸವು ಯಶಸ್ಸಿನ ಬಾಗಿಲು ತೆರೆಯಬಹುದು. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರೊಂದಿಗೆ ಮರುಸಂಪರ್ಕಿಸಲು, ಬಾಕಿ ಬಿಲ್ಲುಗಳನ್ನು ವಸೂಲಿಸಲು ಹಾಗೂ ಹೊಸ ಒಪ್ಪಂದಗಳ ಬಗ್ಗೆ ಮಾತುಕತೆ ನಡೆಸಲು ಉತ್ತಮ ದಿನ. ದೀರ್ಘಾವಧಿಯ ಹೂಡಿಕೆ ಅಥವಾ ಪಾಲುದಾರಿಕೆಯಲ್ಲಿ ಲಾಭದ ಸಾಧ್ಯತೆ ಇದೆ, ಆದರೆ ದಾಖಲೆಗಳನ್ನು ಚೆನ್ನಾಗಿ ಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಇಂದಿನ ದಿನ ಸಮತೋಲನದ ಅಗತ್ಯವಿದೆ. ಧಾರ್ಮಿಕ ದಾನ, ಪೂಜೆ, ಸೇವೆಗೆ ಕೆಲವು ವೆಚ್ಚ ಉಂಟಾಗಬಹುದು. ಈ ವೆಚ್ಚಗಳು ಆರ್ಥಿಕ ಒತ್ತಡ ತರುವುದಿಲ್ಲ, ಬದಲಿಗೆ ಮಾನಸಿಕ ಸಂತೃಪ್ತಿ ತರುತ್ತವೆ. ಹಳೆಯ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭ ಬರಬಹುದು. ಅಲ್ಪಾವಧಿಯ ವಹಿವಾಟುಗಳಲ್ಲಿ ಎಚ್ಚರಿಕೆ ಅಗತ್ಯ. ತುರ್ತು ಲಾಭದ ಆಕಾಂಕ್ಷೆ ತಪ್ಪಿಸಲು ಉತ್ತಮ. ಬಂಧು ಬಳಗದಿಂದ ಹಣಕಾಸು ಸಹಾಯ ಸಿಗುವ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ಭವಿಷ್ಯದ ಉಳಿತಾಯ ಯೋಜನೆಗೆ ಗಮನಹರಿಸಿ. ಈ ದಿನದಲ್ಲಿ ಬಂಗಾರ, ಬೆಳ್ಳಿ ಅಥವಾ ಧಾನ್ಯಗಳಲ್ಲಿ ಹೂಡಿಕೆ ಮಾಡಿದರೆ ದೀರ್ಘಾವಧಿಯಲ್ಲಿ ಲಾಭದಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ಆರೋಗ್ಯದಲ್ಲಿ ತಾಜಾತನ ಮತ್ತು ಶಕ್ತಿಯ ಅನುಭವ ಉಂಟಾಗುತ್ತದೆ. ಉಪವಾಸ ಮಾಡುವವರು ದೇಹದ ಲಘುತ್ವ ಹಾಗೂ ಮನಸ್ಸಿನ ಸ್ಪಷ್ಟತೆ ಪಡೆಯಬಹುದು. ಆದರೆ ಶರೀರದಲ್ಲಿ ನೀರಿನ ಕೊರತೆ ಆಗದಂತೆ ಸಾಕಷ್ಟು ದ್ರವಪಾನ ಮಾಡುವುದು ಅವಶ್ಯ. ಹೊಟ್ಟೆ ಆಮಾಶಯ ಸಂಬಂಧಿ ಸಮಸ್ಯೆ ಇರುವವರು ಉಪವಾಸವನ್ನು ಮಿತವಾಗಿ ಮಾಡಬೇಕು. ಬೆಳಿಗ್ಗೆ ಯೋಗ, ಪ್ರಾಣಾಯಾಮ ಮತ್ತು ಸಣ್ಣ ವ್ಯಾಯಾಮದಿಂದ ದಿನದ ಉತ್ಸಾಹ ಹೆಚ್ಚಾಗುತ್ತದೆ. ಬುಧವಾರದ ಬುಧಗ್ರಹ ಪ್ರಭಾವದಿಂದ ನರಮಂಡಲ ಚುರುಕುವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಮನಸ್ಸಿನ ಸಮತೋಲನ ಕಾಪಾಡಲು ಧ್ಯಾನ, ಶ್ಲೋಕ ಪಠಣ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಹರ್ಷೋಲ್ಲಾಸದ ವಾತಾವರಣ. ಪರಿವರ್ತಿನಿ ಏಕಾದಶಿಯ ಅಂಗವಾಗಿ ಒಟ್ಟಾಗಿ ಪೂಜೆ, ಭಜನ, ಪಾರಾಯಣ ಮಾಡಿದರೆ ಕುಟುಂಬ ಬಾಂಧವ್ಯ ಬಲಗೊಳ್ಳುತ್ತದೆ. ಹಿರಿಯರೊಂದಿಗೆ ಮಾತುಕತೆಯಲ್ಲಿ ಗೌರವ ತೋರಿಸಿದರೆ ಅವರ ಆಶೀರ್ವಾದ ದೊರೆಯುತ್ತದೆ. ವಿವಾಹಿತರಾಗಿ ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ಸ್ಥಳಕ್ಕೆ ಭೇಟಿ ನೀಡುವ ಅವಕಾಶ ಸಿಗಬಹುದು. ಮಕ್ಕಳ ವಿದ್ಯಾಭ್ಯಾಸ, ಹವ್ಯಾಸಗಳಲ್ಲಿ ಪ್ರೋತ್ಸಾಹ ನೀಡುವುದರಿಂದ ಅವರಿಗೆ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಸ್ನೇಹಿತರೊಂದಿಗೆ ಹಳೆಯ ಅಸಮಾಧಾನಗಳನ್ನು ಪರಿಹರಿಸಿ ಹೊಸ ಸಹಕಾರದ ದಾರಿಯನ್ನು ತೆರೆಯುವ ಅವಕಾಶವಿದೆ. ವೀಕ್ಷಕರೇ, ಇಂದು ಆಧ್ಯಾತ್ಮ ಮತ್ತು ಧಾರ್ಮಿಕ ಚಟುವಟಿಕೆಗಳ ಬಗ್ಗೆ. ಪರಿವರ್ತಿನಿ ಏಕಾದಶಿ ವಿಶೇಷ ದಿನವಾಗಿರುವುದರಿಂದ ಉಪವಾಸ, ಜಪ, ಪಾರಾಯಣ, ದಾನ ಮಾಡುವುದರಿಂದ ಅತ್ಯಂತ ಪುಣ್ಯ ಲಭಿಸುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು 108 ಬಾರಿ ಜಪಿಸುವುದು ಶುಭ. ತುಳಸಿ ದಳವನ್ನು ಶ್ರೀವಿಷ್ಣುವಿಗೆ ಅರ್ಪಿಸಿ ಹಸಿರು ಬಟ್ಟೆ ಧರಿಸಿ. ಗೋಧಿ, ಅಕ್ಕಿ, ಹಸಿರು ತರಕಾರಿ ಅಥವಾ ಹಣ್ಣುಗಳನ್ನು ದಾನ ಮಾಡುವುದು ಅತ್ಯಂತ ಶುಭ. ಅದೃಷ್ಟದ ಸಂಖ್ಯೆ 5. ಬುಧಗ್ರಹದ ಸಂಕೇತವಾದ ಈ ಸಂಖ್ಯೆ ಬುದ್ಧಿಶಕ್ತಿ, ಚುರುಕುತನ ಮತ್ತು ಸಂವಹನ ಕೌಶಲವನ್ನು ಪ್ರತಿನಿಧಿಸುತ್ತದೆ. ಇಂದು ಈ ಸಂಖ್ಯೆಯ ಶಕ್ತಿ ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ತರಲಿದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿನಲ್ಲಿ ತಾಜಾತನ, ಆರೋಗ್ಯ ಹಾಗೂ ಸೃಜನಶೀಲತೆಯನ್ನು ಉಂಟುಮಾಡುತ್ತದೆ. ಹಸಿರು ಬಟ್ಟೆ, ಹಸಿರು ಹಣ್ಣು ಅಥವಾ ಹಸಿರು ಆಭರಣ ಧರಿಸುವುದು ಲಾಭಕರ. ಶುಭ ಸಮಯ ಬೆಳಿಗ್ಗೆ 9:15 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ದೇವರ ಪೂಜೆ, ಮಾತುಕತೆ, ಒಪ್ಪಂದ, ಹಣಕಾಸು ವ್ಯವಹಾರಗಳು ಅತ್ಯಂತ ಯಶಸ್ವಿಯಾಗುತ್ತವೆ. ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ ಇಂದು ಸಿಂಹರಾಶಿಯವರು ಆತ್ಮವಿಶ್ವಾಸ, ಧೈರ್ಯ ಮತ್ತು ಸ್ಪಷ್ಟ ನಿರ್ಧಾರ ಸಾಮರ್ಥ್ಯದೊಂದಿಗೆ ದಿನವನ್ನು ಆರಂಭಿಸಲಿದ್ದಾರೆ. ಪರಿವರ್ತಿನಿ ಏಕಾದಶಿಯ ಪವಿತ್ರ ದಿನದ ಆಧ್ಯಾತ್ಮಿಕ ಶಕ್ತಿಗಳು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಚಿಂತನೆಗೆ ಸ್ಪಷ್ಟತೆ ನೀಡುತ್ತವೆ. ನಿಮ್ಮ ಸ್ವಭಾವದ ನಾಯಕತ್ವ ಗುಣ ಇಂದು ಹೆಚ್ಚು ತೋರುತ್ತದೆ. ಸುತ್ತಲಿನವರು ನಿಮ್ಮ ಮಾತು, ನಡೆ ಮತ್ತು ನಿರ್ಧಾರಗಳನ್ನು ಗೌರವದಿಂದ ಸ್ವೀಕರಿಸುವ ಸಾಧ್ಯತೆ ಇದೆ. ಹಳೆಯ ಯೋಚನೆಗಳನ್ನು ಪುನಃ ಪರಿಶೀಲಿಸುವ, ಪೂರ್ಣಗೊಳಿಸುವ ಅಥವಾ ಅವುಗಳನ್ನು ಹೊಸ ರೀತಿಯಲ್ಲಿ ಮುಂದುವರಿಸುವ ಅವಕಾಶ ಸಿಗುತ್ತದೆ. ಗ್ರಹಸ್ಥಿತಿಯ ಪ್ರಭಾವದಿಂದ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವ ಮನಸ್ಸು ಮೂಡುತ್ತದೆ. ಇಂದಿನ ದಿನ ದಾನ, ಜಪ, ಉಪವಾಸ ಮತ್ತು ಸೇವಾ ಕಾರ್ಯಗಳಿಗೆ ಅನುಕೂಲಕರ. ಅತಿಯಾದ ಹೆಮ್ಮೆ ಅಥವಾ ಅಹಂಕಾರದಿಂದ ದೂರವಿರುವುದು ಮುಖ್ಯ. ನಿಮ್ಮ ಧೈರ್ಯವನ್ನು ದಯೆಯೊಂದಿಗೆ ಮಿಶ್ರಣ ಮಾಡಿದರೆ ಇಂದಿನ ದಿನವು ಅತ್ಯಂತ ಯಶಸ್ವಿಯಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಉದ್ಯೋಗದಲ್ಲಿರುವವರಿಗೆ ಇಂದು ಹಿರಿಯರೊಂದಿಗೆ ಸಮಾಲೋಚನೆಗಳಿಂದ ಹೊಸ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗಬಹುದು. ನಿಮ್ಮ ಸೃಜನಶೀಲ ಆಲೋಚನೆಗಳು, ಕಾರ್ಯತಂತ್ರಗಳು ಮೆಚ್ಚುಗೆಗೆ ಪಾತ್ರವಾಗುತ್ತವೆ. ಕೆಲವು ನಿರ್ಧಾರಗಳು ತಕ್ಷಣಕ್ಕೆ ಫಲ ನೀಡದಿದ್ದರೂ ಭವಿಷ್ಯದಲ್ಲಿ ದೊಡ್ಡ ಲಾಭ ತರಬಹುದು. ವೃತ್ತಿ ಬದಲಾವಣೆಯ ಯೋಚನೆ ಇರುವವರಿಗೆ ಇಂದು ಸಂದರ್ಶನಗಳು ಅಥವಾ ಹೊಸ ಆಫರ್ಗಳು ಬರಬಹುದು.
ನಿಮ್ಮ ಮಾತಿನ ಶಕ್ತಿ, ಪ್ರಸ್ತುತಪಡಿಸುವ ಕೌಶಲ್ಯ ಯಶಸ್ಸು ತರುತ್ತದೆ. ಉದ್ಯಮಿಗಳಿಗಾಗಿ ಗ್ರಾಹಕರ ವಿಶ್ವಾಸ ಗಳಿಸಲು ಉತ್ತಮ ದಿನ. ಹಳೆಯ ಗ್ರಾಹಕರನ್ನು ಮತ್ತೆ ಸಂಪರ್ಕಿಸುವುದು ಲಾಭದಾಯಕ. ಒಪ್ಪಂದಗಳಲ್ಲಿ ಸ್ಪಷ್ಟತೆ ಮತ್ತು ಲಿಖಿತ ದೃಢೀಕರಣ ಅವಶ್ಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣಕಾಸಿನಲ್ಲಿ ಸ್ಥಿರತೆ ಇರಬಹುದು, ಆದರೆ ಕೆಲವು ಧಾರ್ಮಿಕ ಅಥವಾ ಕುಟುಂಬ ಸಂಬಂಧಿತ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ದಾನ ಧರ್ಮದ ಕಾರ್ಯಗಳಲ್ಲಿ ಖರ್ಚಾದ ಹಣ ಇಂದು ಪುಣ್ಯದ ರೂಪದಲ್ಲಿ ಹಿಂತಿರುಗುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭ ಬರುವ ಸೂಚನೆ ಇದೆ. ಹೊಸ ಹೂಡಿಕೆಗಾಗಿ ಇಂದು ಮಧ್ಯಾಹ್ನದ ನಂತರದ ಸಮಯ ಉತ್ತಮ. ಅತಿಯಾದ ಅಪಾಯದ ಹೂಡಿಕೆಗಳಿಂದ ದೂರವಿರಿ. ವಿದೇಶ ವ್ಯವಹಾರ ಅಥವಾ ಆನ್ಲೈನ್ ಮಾರಾಟಗಳಲ್ಲಿ ಲಾಭದ ಸೂಚನೆ ಇದೆ. ಹಣಕಾಸಿನಲ್ಲಿ ನಿಯಂತ್ರಣ ಮತ್ತು ಪರಿಶೀಲನೆ ಶ್ರೇಷ್ಠ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಆರೋಗ್ಯದಲ್ಲಿ ಇಂದು ಶಕ್ತಿ ಮತ್ತು ಚೈತನ್ಯ ಹೆಚ್ಚಿರುತ್ತದೆ. ಆದರೆ ತಲೆನೋವು, ಕಣ್ಣು ನೋವು ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆಗಳ ಮೇಲೆ ಗಮನ ಹರಿಸಬೇಕು. ಉಪವಾಸ ಮಾಡುವವರು ಸಾಕಷ್ಟು ನೀರು ಕುಡಿಯುವುದು ಮತ್ತು ಹಸಿವು ಹೆಚ್ಚಾದಾಗ ಲಘು ಆಹಾರ ಸೇವಿಸುವುದು ಅವಶ್ಯಕ. ಧ್ಯಾನ, ಪ್ರಾಣಾಯಾಮ, ಸೂರ್ಯ ನಮಸ್ಕಾರಗಳಿಂದ ದೇಹ ಮನಸ್ಸು ಸಮತೋಲನ ಸಾಧಿಸುತ್ತದೆ. ಸಂಜೆ ಹಸಿರು ವಾತಾವರಣದಲ್ಲಿ ನಡೆಯುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಧಾರ್ಮಿಕ ವಾತಾವರಣ ಇರುತ್ತದೆ. ಪೂಜೆ, ಪಾರಾಯಣ ಅಥವಾ ದೇವಸ್ಥಾನ ಭೇಟಿ ಕುಟುಂಬದಲ್ಲಿ ಒಗ್ಗಟ್ಟನ್ನು ತರುತ್ತದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚಿಸಲು ಉತ್ತಮ ದಿನ. ಅವಿವಾಹಿತರಿಗೆ ಹಿರಿಯರ ಮೂಲಕ ಒಳ್ಳೆಯ ಸಂಬಂಧದ ಮಾತುಕತೆ ನಡೆಯಬಹುದು. ಹಿರಿಯರ ಸಲಹೆಗಳನ್ನು ಗೌರವಿಸುವುದು, ಕಿರಿಯರಿಗೆ ಪ್ರೋತ್ಸಾಹ ನೀಡುವುದು ನಿಮ್ಮ ಮನಸ್ಸಿನಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತದೆ. ವೀಕ್ಷಕರೇ, ನೀವು ಪರಿವರ್ತಿನಿ ಏಕಾದಶಿಯಂದು ವಿಷ್ಣುವಿನ ಆರಾಧನೆ, ಉಪವಾಸ, ತಿಲದಾನ ಮತ್ತು ವಿಷ್ಣು ಸಹಸ್ರನಾಮ ಪಾರಾಯಣ ಅತ್ಯಂತ ಶುಭಕರ. ಓಂ ನಾರಾಯಣಾಯ ವಿದ್ಯಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಮನಸ್ಸಿನ ಶಾಂತಿ ಮತ್ತು ಪಾಪ ಪರಿಹಾರಕ್ಕೆ ಕಾರಣವಾಗುತ್ತದೆ. ತುಳಸಿ ದಳ, ಹೂ ಮತ್ತು ತಾಜಾ ಹಣ್ಣುಗಳಿಂದ ದೇವರ ಪೂಜೆ ಮಾಡಿ. ಸಂಜೆ ದೀಪಾರಾಧನೆ ವಿಶೇಷ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ನಾಯಕತ್ವ, ಹೊಸ ಆರಂಭ ಮತ್ತು ಧೈರ್ಯವನ್ನು ಪ್ರತಿನಿಧಿಸುತ್ತದೆ. ನಿಮ್ಮ ನಿರ್ಧಾರಗಳಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಬಣ್ಣ ಕೇಸರಿ. ಕೇಸರಿ ಬಣ್ಣ ಶಕ್ತಿಯ, ಉತ್ಸಾಹದ ಮತ್ತು ಧಾರ್ಮಿಕ ಶುದ್ಧತೆಯ ಸಂಕೇತ. ಕೇಸರಿ ಬಟ್ಟೆ ಧರಿಸುವುದು ಅಥವಾ ಈ ಬಣ್ಣದ ಹೂ ದೇವರಿಗೆ ಅರ್ಪಿಸುವುದು ಶುಭ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯ, ಹೊಸ ಯೋಜನೆಗಳ ಆರಂಭ ಅಥವಾ ಮುಖ್ಯ ಮಾತುಕತೆಗಳನ್ನು ನಡೆಸುವುದು ಉತ್ತಮ ಫಲ ನೀಡುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ನಾಳೆಯ ದಿನ ಭವಿಷ್ಯ ಹೇಗಿದೆ ಅಂದರೆ, ಸೆಪ್ಟೆಂಬರ್ 3 ಬುಧವಾರ ಪರಿವರ್ತಿನಿ ಏಕಾದಶಿ ಎಂಬ ಪವಿತ್ರ ದಿನವು ಕನ್ಯಾ ರಾಶಿಯವರಿಗೆ ಆಧ್ಯಾತ್ಮಿಕ ಜಾಗೃತಿ ಮತ್ತು ಕಾರ್ಯನಿಷ್ಠೆ ಎರಡನ್ನೂ ಒಟ್ಟಿಗೆ ನೀಡಬಲ್ಲದು. ಇಂದಿನ ದಿನ ನೀವು ಯೋಜನೆ ಮಾಡಿದ ಕೆಲಸಗಳನ್ನು ಕ್ರಮಬದ್ಧವಾಗಿ ಮುನ್ನಡೆಸುವ ಸಾಧ್ಯತೆ ಹೆಚ್ಚು. ನಿಮ್ಮ ಸೂಕ್ಷ್ಮ ದೃಷ್ಟಿ, ವಿಶ್ಲೇಷಣಾ ಶಕ್ತಿ ಮತ್ತು ಚುರುಕುತನ ಇಂದಿನ ಯಶಸ್ಸಿನ ಮೂಲಭೂತ ಅಂಶಗಳಾಗುತ್ತವೆ. ಏಕಾದಶಿಯ ಪವಿತ್ರ ಶಕ್ತಿಯ ಪರಿಣಾಮದಿಂದ ಮನಸ್ಸಿನಲ್ಲಿ ಶುದ್ಧತೆ, ಚಿಂತನೆಗಳಲ್ಲಿ ಸ್ಪಷ್ಟತೆ ಮತ್ತು ಗುರಿ ಸಾಧನೆಗೆ ಹೆಚ್ಚು ತವಕ ಕಂಡುಬರುತ್ತದೆ. ಇಂದಿನ ದಿನದಲ್ಲಿ ದೇವರ ನೆನೆದು ಆರಂಭಿಸಿದ ಕೆಲಸಗಳಲ್ಲಿ ಅಡ್ಡಿ ಕಡಿಮೆ. ಹಳೆಯ ಯೋಜನೆಗಳನ್ನು ಪೂರ್ಣಗೊಳಿಸುವುದು ಮತ್ತು ಹೊಸ ಅವಕಾಶಗಳನ್ನು ಸ್ವೀಕರಿಸುವುದು ಎರಡಕ್ಕೂ ಇದು ಅನುಕೂಲಕರ. ಹೊಸ ವ್ಯಕ್ತಿಗಳ ಪರಿಚಯ, ಶ್ರೇಷ್ಠ ಸಲಹೆಗಳು ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ತಜ್ಞರೊಂದಿಗೆ ಚರ್ಚಿಸಲು ಇದು ಉತ್ತಮ ದಿನ. ಆದರೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ತ್ವರಿತವಾಗಿ ನಡೆಯದೆ ಎಲ್ಲಾ ಅಂಶಗಳನ್ನು ಪರಿಶೀಲಿಸುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಪರಿಶ್ರಮ ಮತ್ತು ನಿಖರತೆ ಹಿರಿಯರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಕೆಲವು ಯೋಜನೆಗಳು ನಿರೀಕ್ಷಿತಕ್ಕಿಂತ ಬೇಗ ಪೂರ್ಣಗೊಳ್ಳಬಹುದು. ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಸಾಧಿಸುವುದು ಮುಖ್ಯ, ಏಕೆಂದರೆ ಇಂದಿನ ದಿನದ ಚುರುಕುತನಕ್ಕೆ ಅವರ ಸಹಕಾರವು ಅಗತ್ಯ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದಿನ ದಿನದಲ್ಲಿ ಉತ್ತಮ ಸುದ್ದಿಗಳು ಬರಬಹುದಾದ ಸಾಧ್ಯತೆ ಇದೆ. ಸಂದರ್ಶನಗಳಲ್ಲಿ ನಿಮ್ಮ ತಾಂತ್ರಿಕ ಜ್ಞಾನ ಮತ್ತು ಲಾಜಿಕಲ್ ಆಲೋಚನೆ ಹೆಚ್ಚು ಪ್ರಭಾವ ಬೀರುತ್ತದೆ. ವ್ಯಾಪಾರದಲ್ಲಿ ಹಳೆಯ ಗ್ರಾಹಕರೊಂದಿಗೆ ಪುನಃ ಸಂಪರ್ಕ ಸಾಧಿಸುವುದು, ಬಾಕಿ ಪಾವತಿಗಳನ್ನು ವಾಪಸ್ ಪಡೆಯುವುದು ಮತ್ತು ಹೊಸ ಯೋಜನೆಗಳ ಹಣಕಾಸು ವ್ಯವಸ್ಥೆ ಪರಿಶೀಲಿಸುವುದಕ್ಕೆ ಇಂದು ಸೂಕ್ತ. ಉತ್ಪನ್ನ ಅಥವಾ ಸೇವೆಯ ಗುಣಮಟ್ಟದ ಮೇಲೆ ಗಮನ ನೀಡುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಮಿತವ್ಯಯ ಮತ್ತು ಸೂಕ್ತ ಯೋಜನೆ ಅತ್ಯಂತ ಮುಖ್ಯ. ಕೆಲವೊಂದು ಅಗತ್ಯ ಖರ್ಚುಗಳು,
ಕುಟುಂಬ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಂಬಂಧಿಸಿರಬಹುದು. ಆರ್ಥಿಕ ನಿರ್ಧಾರಗಳಲ್ಲಿ ಹಿರಿಯರ ಸಲಹೆಯನ್ನು ಪಾಲಿಸುವುದು ಉತ್ತಮ. ಹಿಂದಿನ ಹೂಡಿಕೆಗಳಿಂದ ಸ್ವಲ್ಪ ಲಾಭದ ಅವಕಾಶವಿದೆ. ಆದರೆ ಇಂದಿನ ದಿನದಲ್ಲಿ ಹೊಸ ಹೂಡಿಕೆ, ವಿಶೇಷವಾಗಿ ಷೇರು ಮಾರುಕಟ್ಟೆ ಅಥವಾ ಅಪಾಯದ ಯೋಜನೆಗಳಲ್ಲಿ ತ್ವರಿತ ನಿರ್ಧಾರ ತೆಗೆದುಕೊಳ್ಳುವುದು ಶ್ರೇಷ್ಠವಲ್ಲ. ಸಾಲ ಕೊಡುವುದನ್ನು ತಡೆಹಿಡಿಯುವುದು ಒಳಿತು. ಸ್ಥಳೀಯ ವ್ಯಾಪಾರಗಳಲ್ಲಿ ಲಾಭದ ಅವಕಾಶ ಕಂಡರೂ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ಸಂಪೂರ್ಣ ಮಾಹಿತಿಯನ್ನು ಪರಿಶೀಲಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಶಕ್ತಿಯನ್ನು ಉಳಿಸಿಕೊಳ್ಳಲು ಸರಿಯಾದ ಆಹಾರ ಮತ್ತು ಸಮಯಕ್ಕೆ ವಿಶ್ರಾಂತಿ ಅಗತ್ಯ. ಹೊಟ್ಟೆ, ಅಜೀರ್ಣ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿರುವವರು ಆಹಾರದಲ್ಲಿ ಅತಿಯಾಗಿ ಎಣ್ಣೆ, ಮಸಾಲೆ ಬಳಕೆಯನ್ನು ತಪ್ಪಿಸಬೇಕು. ಬುಧ ಗ್ರಹದ ಪ್ರಭಾವದಿಂದ ಮನಸ್ಸಿನಲ್ಲಿ ಕೆಲವೊಮ್ಮೆ ಅತಿ ವಿಚಾರ ಅಥವಾ ಚಿಂತೆ ಹೆಚ್ಚಾಗಬಹುದು. ಯೋಗ, ಪ್ರಾಣಾಯಾಮ ಮತ್ತು ಲಘು ವ್ಯಾಯಾಮದಿಂದ ಶಾಂತತೆ ಪಡೆಯಬಹುದು. ಏಕಾದಶಿ ಉಪವಾಸ ಮಾಡುವವರು ದೇಹದ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಹೆಚ್ಚು ನೀರು ಕುಡಿಯುವುದು ಅಗತ್ಯ. ತಲೆನೋವು, ಕಣ್ಣು ನೋವು ಇರುವವರು ಕಂಪ್ಯೂಟರ್ ಬಳಕೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಧಾರ್ಮಿಕ ವಾತಾವರಣ ನೆಲೆಸಿರಬಹುದು. ಹಿರಿಯರೊಂದಿಗೆ ದೇವರ ಕಥೆ, ಪೂಜೆ ಅಥವಾ ಭಜನೆಯಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಗಬಹುದು. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆತ್ಮೀಯತೆ ಹೆಚ್ಚುವ ಸಮಯ. ಅವರೊಂದಿಗೆ ಸಂಭಾಷಣೆಯಲ್ಲಿ ಪ್ರಾಮಾಣಿಕತೆ ಮತ್ತು ಪ್ರೀತಿಯನ್ನು ತೋರಿಸುವುದು ಸಂಬಂಧವನ್ನು ಬಲಪಡಿಸುತ್ತದೆ. ಅವಿವಾಹಿತರಿಗೆ ಸಂಬಂಧಿಸಿದವರಿಂದ ಅಥವಾ ಸ್ನೇಹಿತರ ಮೂಲಕ ವಿವಾಹ ಸಂಬಂಧದ ಪ್ರಸ್ತಾಪಗಳು ಬರಬಹುದು. ಮಕ್ಕಳು ಶಿಕ್ಷಣ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ತರುವ ಯೋಗವಿದೆ. ವೀಕ್ಷಕರೇ, ನೀವು ಪರಿವರ್ತಿನಿ ಏಕಾದಶಿಯ ಪವಿತ್ರ ದಿನದಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಶುಭ. ವಿಷ್ಣು ಸಹಸ್ರನಾಮ ಪಾರಾಯಣ, ತುಳಸಿ ಪೂಜೆ ಮತ್ತು ಉಪವಾಸ ಪಾಲನೆ ಮಾಡುವುದು ಪುಣ್ಯವನ್ನು ಹೆಚ್ಚಿಸುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಮನಃಶುದ್ಧಿ, ಭಯ ನಿವಾರಣೆ ಮತ್ತು ಶುಭ ಫಲ ನೀಡುತ್ತದೆ. ಬಡವರಿಗೆ ಅನ್ನ, ಹಣ್ಣು ಅಥವಾ ಬಟ್ಟೆ ದಾನ ಮಾಡುವುದು ಮಹಾಪುಣ್ಯಕರ. ತುಳಸಿ ಗಿಡಕ್ಕೆ ನೀರು ಹಾಕುವುದು, ಹೂವಿನ ಮಾಲೆ ಅರ್ಪಿಸುವುದು ಮನಸ್ಸಿನಲ್ಲಿ ನೆಮ್ಮದಿ ತರುತ್ತದೆ. ಅದೃಷ್ಟದ ಸಂಖ್ಯೆ 5. ಬುಧಗ್ರಹನ ಶಕ್ತಿ ಪ್ರತೀಕವಾದ ಈ ಸಂಖ್ಯೆ ಚುರುಕುತನ, ಬುದ್ಧಿವಂತಿಕೆ ಮತ್ತು ಹೊಂದಾಣಿಕೆ ಗುಣಗಳನ್ನು ಹೆಚ್ಚಿಸುತ್ತದೆ. ವಾಣಿಜ್ಯ, ಸಂವಹನ ಮತ್ತು ಪ್ರಯಾಣಕ್ಕೆ ಇದು ಶುಭ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಬೆಳವಣಿಗೆ ಮತ್ತು ಆರೋಗ್ಯದ ಸಂಕೇತ. ಇಂದಿನ ದಿನ ಹಸಿರು ಬಣ್ಣದ ಉಡುಪು ಧರಿಸುವುದು ಅಥವಾ ಹಸಿರು ವಸ್ತುಗಳನ್ನು ಬಳಕೆ ಮಾಡುವುದು ಶುಭ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 10:45. ಈ ಸಮಯದಲ್ಲಿ ಪ್ರಾರಂಭಿಸುವ ಕೆಲಸಗಳು ಹೆಚ್ಚು ಫಲಪ್ರದವಾಗುತ್ತವೆ. ಪೂಜೆ, ವ್ಯಾಪಾರ ಒಪ್ಪಂದ ಅಥವಾ ಪ್ರಮುಖ ನಿರ್ಧಾರಗಳಿಗೆ ಇದು ಉತ್ತಮ. ಇನ್ನು ವೀಕ್ಷಕರೇ, ಮುಂದಿನ ರಾಶಿ ಯಾವುದು ಅಂದರೆ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ಸೌಹಾರ್ದ ಹಾಗೂ ವಿನಯಶೀಲತೆ ಮೂಲಕ ತಮ್ಮ ಕಾರ್ಯಗಳನ್ನು ಸಾಧಿಸುವ ದಿನ. ಪರಿವರ್ತಿನಿ ಏಕಾದಶಿಯ ಪವಿತ್ರ ತಿಥಿ ಹಾಗೂ ಬುಧವಾರದ ಬುಧಗ್ರಹನ ಪ್ರಭಾವವು ನಿಮ್ಮ ಚಿಂತನೆಗೆ ಸ್ಪಷ್ಟತೆ, ಮಾತಿಗೆ ಸೊಗಸು ಹಾಗೂ ಸಂಬಂಧಗಳಿಗೆ ಮೃದುವಾದ ಶಕ್ತಿ ನೀಡುತ್ತದೆ. ಹಳೆಯ ಗೊಂದಲಗಳನ್ನು ಪರಿಹರಿಸಲು, ಹೊಸ ಕಾರ್ಯಗಳಿಗೆ ಶುರು ಮಾಡಲು ಹಾಗೂ ಬಾಕಿ ಉಳಿದ ಯೋಜನೆಗಳನ್ನು ಮುಂದುವರಿಸಲು ಇದು ಶುಭ ಸಮಯ. ನಿಮಗೆ ಇಂದಿನ ದಿನ ಆಧ್ಯಾತ್ಮಿಕ ಪ್ರೇರಣೆ, ದಾನ ಧರ್ಮದ ಮನೋಭಾವ ಹಾಗೂ ಸಕಾರಾತ್ಮಕ ಬದಲಾವಣೆಗಳ ಸೂಚನೆಗಳನ್ನು ನೀಡಲಿದೆ. ಸಾಮಾಜಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು, ಹಿರಿಯರ ಸಲಹೆಯನ್ನು ಆಲಿಸುವುದು ಮತ್ತು ನಿಮ್ಮ ಮಾತು ನಡವಳಿಕೆಯಲ್ಲಿ ನ್ಯಾಯ ನೀತಿಯನ್ನು ಪಾಲಿಸುವುದು ದಿನವನ್ನು ಇನ್ನಷ್ಟು ಶುಭಕರಗೊಳಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಮಾತಿನ ಕೌಶಲ್ಯ, ಸಮಾಧಾನಕರ ನಡೆ ಹಾಗೂ ಬುದ್ಧಿವಂತಿಕೆಯ ಪ್ರದರ್ಶನ ಅತ್ಯಂತ ಮುಖ್ಯ. ಸಭೆ, ಪ್ರಸ್ತಾವನೆ ಅಥವಾ ಗ್ರಾಹಕರ ಜೊತೆಗಿನ ಸಂಭಾಷಣೆಯಲ್ಲಿ ನಿಮ್ಮ ಮಾತಿನ ಶೈಲಿ ಮೆಚ್ಚುಗೆಗೆ ಪಾತ್ರವಾಗಲಿದೆ. ಹಿರಿಯ ಅಧಿಕಾರಿಗಳು ನಿಮ್ಮ ನಿಖರತೆ ಹಾಗೂ ಶಾಂತ ಮನೋಭಾವದಿಂದ ಪ್ರಭಾವಿತರಾಗಿ ನಿಮ್ಮ ಮೇಲೆ ಹೆಚ್ಚುವರಿ ಜವಾಬ್ದಾರಿಯನ್ನು ಇಡಬಹುದು. ಇದು ಭವಿಷ್ಯದ ಪ್ರಗತಿಗೆ ಬಾಗಿಲು ತೆರೆಯಬಹುದು. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಉತ್ತಮ ಅವಕಾಶಗಳ ಬಾಗಿಲು ತೆರೆಯಬಹುದು. ಹೊಸ ಸಂದರ್ಶನಗಳಿಗೆ ಹೋಗುವವರು ಬುದ್ಧಿವಂತಿಕೆಯಿಂದ ಉತ್ತರ ನೀಡಿದರೆ ಫಲ ಅನುಕೂಲ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರ ಒಪ್ಪಂದಗಳ ಮಾತುಕತೆ, ವ್ಯಾಪಾರ ವಿಸ್ತರಣೆ ಹಾಗೂ ಹೊಸ ಗ್ರಾಹಕರ ಸಂಪರ್ಕಕ್ಕೆ ಅನುಕೂಲಕರ. ಆದರೆ ಕಾನೂನು ಪತ್ರಿಕೆಗಳನ್ನು ಓದಿ ಖಚಿತಪಡಿಸಿಕೊಳ್ಳುವುದು ಅವಶ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಹಣಕಾಸಿನಲ್ಲಿ ಇಂದು ಜಾಣ್ಮೆಯಿಂದ ನಡೆಯಬೇಕಾದ ದಿನ. ಬಾಕಿ ಹಣ ವಾಪಸ್ ಪಡೆಯಲು ಉತ್ತಮ ಸಮಯ. ಆದರೆ ಹೊಸ ಹೂಡಿಕೆಗಳಲ್ಲಿ
ತುರ್ತು ನಿರ್ಧಾರ ತಪ್ಪು. ಪರಿವರ್ತಿನಿ ಏಕಾದಶಿಯ ದಿನ ಧಾರ್ಮಿಕ ದಾನಕ್ಕೆ ಖರ್ಚು ಮಾಡಿದರೆ ಆಧ್ಯಾತ್ಮಿಕ ಲಾಭ ಜೊತೆಗೆ ಆರ್ಥಿಕ ಸ್ಥಿರತೆ ಬರಬಹುದು. ಅನಾವಶ್ಯಕ ಖರ್ಚುಗಳಿಂದ ದೂರವಿರಿ. ವ್ಯಾಪಾರಿಗಳು ಒಳನಾಡಿನ ವ್ಯಾಪಾರದಲ್ಲಿ ಸಣ್ಣ ಲಾಭ ಕಾಣಬಹುದು. ಚಿನ್ನ ಬೆಳ್ಳಿ ಖರೀದಿಗೆ ಇಂದು ಅಲ್ಪ ಮಟ್ಟದ ಯೋಗವಿದೆ, ಆದರೆ ದೊಡ್ಡ ಪ್ರಮಾಣದ ಹೂಡಿಕೆ ಮಿತವಾಗಿರಲಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಆರೋಗ್ಯದಲ್ಲಿ ಇಂದು ಮನಸ್ಸಿಗೆ ಶಾಂತಿ ಹಾಗೂ ದೇಹಕ್ಕೆ ಹಗುರವಾದ ವ್ಯಾಯಾಮ ಅನುಕೂಲ. ಹೆಚ್ಚಿನ ಶಾರೀರಿಕ ಶ್ರಮವನ್ನು ತಪ್ಪಿಸುವುದು ಉತ್ತಮ. ಬುಧ ಗ್ರಹನ ಪ್ರಭಾವದಿಂದ ಕೆಲವರಿಗೆ ತಲೆನೋವು, ಕಣ್ಣಿನ ಒತ್ತಡ ಅಥವಾ ಹೊಟ್ಟೆ ಸಂಬಂಧಿತ ಅಸಮಾಧಾನ ಉಂಟಾಗಬಹುದು. ಸಮಯಕ್ಕೆ ಊಟ, ತಾಜಾ ಆಹಾರ ಹಾಗೂ ನೀರಿನ ಪ್ರಮಾಣ ಹೆಚ್ಚಿಸುವುದು ಲಾಭಕರ. ಧ್ಯಾನ, ಪ್ರಾಣಾಯಾಮ ಹಾಗೂ ಮೃದು ಸಂಗೀತ ಕೇಳುವುದು ಮನಸ್ಸಿನ ಚಿಂತೆ ನಿವಾರಣೆಗೆ ಸಹಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಕುಟುಂಬದಲ್ಲಿ ಇಂದು ಸಂಭಾಷಣೆಯ ಸೌಮ್ಯತೆ ಮತ್ತು ಪರಸ್ಪರ ಗೌರವದಿಂದ ದಿನ ಸುಂದರವಾಗಿರುತ್ತದೆ. ಹಳೆಯ ಅಸಮಾಧಾನಗಳನ್ನು ನಿವಾರಿಸುವ ಅವಕಾಶ ಸಿಗಬಹುದು. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಸಂತೋಷಕರ ಸಮಯ ಕಳೆಯಲು, ಭವಿಷ್ಯದ ನಿರ್ಧಾರಗಳನ್ನು ಚರ್ಚಿಸಲು ಇದು ಒಳ್ಳೆಯ ದಿನ. ಮಕ್ಕಳ ಶಿಕ್ಷಣ ಅಥವಾ ಪ್ರತಿಭೆ ವಿಕಸನಕ್ಕೆ ಸಂಬಂಧಿಸಿದ ನಿರ್ಧಾರಗಳು ಯಶಸ್ವಿಯಾಗುವ ಸಾಧ್ಯತೆ. ಹಿರಿಯರೊಂದಿಗೆ ಭಾವನಾತ್ಮಕ ಬೆಸೆ ಹೆಚ್ಚುವ ದಿನ. ವೀಕ್ಷಕರೇ, ನೀವು ಪರಿವರ್ತಿನಿ ಏಕಾದಶಿಯ ಈ ದಿನ ಉಪವಾಸ, ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ಗಂಗಾಜಲಾಭಿಷೇಕದಿಂದ ವಿಶೇಷ ಪುಣ್ಯ ಲಭಿಸುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು 108 ಬಾರಿ ಜಪಿಸುವುದು ಮನಸ್ಸಿನಲ್ಲಿ ಶಾಂತಿ ಹಾಗೂ ಜೀವನದಲ್ಲಿ ಶುಭ ಫಲ ನೀಡುತ್ತದೆ. ತುಲಾ ರಾಶಿಯವರಿಗಾಗಿ ಇಂದು ಹಸಿರು ಬಟ್ಟೆ ಧರಿಸುವುದು, ತುಳಸಿ ಪೂಜೆ ಹಾಗೂ ಗೋಪಾಲಕೃಷ್ಣನ ಸ್ಮರಣೆ ಅತ್ಯಂತ ಶುಭಕರ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸೌಂದರ್ಯ, ಸಮತೋಲನ ಮತ್ತು ಸೌಹಾರ್ದತೆಯ ಸಂಕೇತ. ಇಂದು 6 ಸಂಖ್ಯೆಯ ಪ್ರಭಾವವು ನಿಮ್ಮ ಸಂಬಂಧಗಳಲ್ಲಿ ಸಕಾರಾತ್ಮಕ ಬದಲಾವಣೆ ತರುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಇಂದು ಶಾಂತಿ, ಬೆಳವಣಿಗೆ ಮತ್ತು ಸಮತೋಲನ ತರುತ್ತದೆ. ಹಸಿರು ಉಡುಪು ಅಥವಾ ಹಸಿರು ಹೂವುಗಳನ್ನು ಪೂಜೆಯಲ್ಲಿ ಬಳಸುವುದು ಶುಭ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 10:45. ಈ ಸಮಯದಲ್ಲಿ ಮಾತುಕತೆ, ವ್ಯಾಪಾರ ಒಪ್ಪಂದ ಅಥವಾ ಧಾರ್ಮಿಕ ಕಾರ್ಯಗಳು ಫಲಕಾರಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ಆಳವಾದ ಚಿಂತನೆ, ಬುದ್ಧಿವಂತ ನಿರ್ಧಾರಗಳು ಮತ್ತು ತಂತ್ರಾತ್ಮಕ ನಡೆಗಳಿಂದ ತಮ್ಮ ಗುರಿಗಳನ್ನು ಸಾಧಿಸಲು ಸಾಧ್ಯವಾಗುವ ದಿನ. ಏಕಾದಶಿ ತಿಥಿಯ ಪವಿತ್ರ ಶಕ್ತಿಯೊಂದಿಗೆ ನಿಮ್ಮ ಮನಸ್ಸು ಸ್ವಚ್ಛತೆ, ತಾಳ್ಮೆ ಮತ್ತು ಆತ್ಮಶಕ್ತಿಯೊಂದಿಗೆ ತುಂಬಿರುತ್ತದೆ. ಚಂದ್ರನು ಅನುಕೂಲಕರ ಸ್ಥಾನದಲ್ಲಿರುವುದರಿಂದ ಭಾವನಾತ್ಮಕ ಸ್ಥೈರ್ಯ ಮತ್ತು ಕಾರ್ಯನಿರ್ವಹಣಾ ಸಾಮರ್ಥ್ಯ ಹೆಚ್ಚುತ್ತದೆ. ಹಳೆಯ ವಿಚಾರಗಳಲ್ಲಿ ಸ್ಪಷ್ಟತೆ, ಅಸಮಾಧಾನಗೊಂಡ ಸಂಬಂಧಗಳಲ್ಲಿ ಸಮನ್ವಯ ಮತ್ತು ಅಡಗಿದ ಅವಕಾಶಗಳನ್ನು ಗುರುತಿಸುವ ದಿನವಾಗಿದೆ. ಹೊಸ ಪರಿಚಯಗಳು ಭವಿಷ್ಯದ ದೃಷ್ಟಿಯಿಂದ ಪ್ರಯೋಜನಕರವಾಗಬಹುದು. ಪರಿವರ್ತಿನಿ ಏಕಾದಶಿಯ ಪ್ರಯುಕ್ತ ವ್ರತ, ಜಪ, ಧ್ಯಾನಗಳ ಮೂಲಕ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ವೃದ್ಧಿಯಾಗುತ್ತದೆ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಉದ್ಯೋಗದಲ್ಲಿ ಇಂದಿನ ದಿನ ಚುರುಕಿನ ನಿರ್ಧಾರಗಳು ಹಾಗೂ ಬುದ್ಧಿವಂತ ತಂತ್ರಗಳನ್ನು ಅಳವಡಿಸುವ ಅವಕಾಶ ನೀಡುತ್ತದೆ. ಸಹೋದ್ಯೋಗಿಗಳ ಸಹಕಾರ ದೊರೆಯುತ್ತದೆ, ಆದರೆ ನೀವು ನಾಯಕತ್ವ ತೋರಬೇಕು. ಮುಖ್ಯ ಯೋಜನೆಗಳಲ್ಲಿ ನಿಮ್ಮ ಪಾತ್ರ ಪ್ರಮುಖವಾಗುತ್ತದೆ. ಹಿರಿಯರಿಂದ ಮಾರ್ಗದರ್ಶನ, ಮೆಚ್ಚುಗೆ ಅಥವಾ ನೂತನ ಹೊಣೆಗಾರಿಕೆಗಳ ಸಾಧ್ಯತೆ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಉತ್ತಮ ಸಂದರ್ಶನ ಅವಕಾಶಗಳು ಸಿಗಬಹುದು. ತಂತ್ರಜ್ಞಾನ, ಸಂಶೋಧನೆ, ತನಿಖೆ ಅಥವಾ ರಹಸ್ಯ ವಿಚಾರಗಳಲ್ಲಿ ತೊಡಗಿರುವ ವೃಶ್ಚಿಕ ರಾಶಿಯವರಿಗೆ ವಿಶೇಷ ಲಾಭ. ಉದ್ಯಮಿಗಳಿಗೆ ಇಂದು ಹೊಸ ಗ್ರಾಹಕರ ಪರಿಚಯ, ಹಳೆಯ ಗ್ರಾಹಕರ ವಿಶ್ವಾಸ ಪುನಃ ಪಡೆಯುವ ಅವಕಾಶ. ಒಪ್ಪಂದ, ಸಹಭಾಗಿತ್ವ ಅಥವಾ ವಿತರಣಾ ಜಾಲ ವಿಸ್ತರಣೆಯ ಕುರಿತು ಚರ್ಚಿಸಲು ಅನುಕೂಲಕರ ದಿನ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಹಣಕಾಸಿನಲ್ಲಿ ಇಂದು ಮುನ್ನೆಚ್ಚರಿಕೆ ಅಗತ್ಯ. ಆದಾಯ ಸ್ಥಿರವಾಗಿದ್ದರೂ ಕೆಲ ಅಕಸ್ಮಾತ್ ಖರ್ಚುಗಳು ಬರುವ ಸೂಚನೆ ಇದೆ, ವಿಶೇಷವಾಗಿ ಕುಟುಂಬ, ವಾಹನ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದಂತೆ. ಹಿಂದಿನ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ಸಿಗಬಹುದು, ಆದರೆ ಹೊಸ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಮಾಹಿತಿ ಸಂಗ್ರಹಿಸಿ. ಹಳೆಯ ಸಾಲ ತೀರಿಸುವುದಕ್ಕೆ ಇಂದು ಸೂಕ್ತ ದಿನ. ಹೂಡಿಕೆಗಳಲ್ಲಿ ಸಂಯಮ ಹಾಗೂ ದೀರ್ಘಕಾಲದ ಲಾಭದ ದೃಷ್ಟಿಯಿಂದ ಯೋಜನೆ ರೂಪಿಸಿ. ಆಭರಣ, ಭೂಮಿ ಅಥವಾ ವಾಹನ ವ್ಯವಹಾರಗಳಲ್ಲಿ ಹಿರಿಯರ ಸಲಹೆ ಪಡೆಯುವುದು ಶ್ರೇಯಸ್ಕರ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ದೈಹಿಕ ಶ್ರಮವನ್ನು ಸಮತೋಲನದಲ್ಲಿಟ್ಟುಕೊಳ್ಳಿ. ಉಷ್ಣತೆಯ ಹೆಚ್ಚಳದಿಂದ ತಲೆನೋವು, ಕಣ್ಣು ಬೇಸರ, ದೇಹದ ನೀರಿನ ಕೊರತೆ ಸಮಸ್ಯೆಗಳು ತಲೆದೂರುವ ಸಾಧ್ಯತೆ ಇದೆ. ಏಕಾದಶಿ ಉಪವಾಸ ಮಾಡುವವರು ಸರಿಯಾದ ರೀತಿಯಲ್ಲಿ ದ್ರವಪಾನ, ಹಣ್ಣು
ಹಾಗೂ ಲಘು ಆಹಾರ ಸೇವನೆ ಮಾಡುವುದು ಮುಖ್ಯ. ಉಸಿರಾಟ ವ್ಯಾಯಾಮ, ಧ್ಯಾನ ಮತ್ತು ಲಘು ಯೋಗಾಭ್ಯಾಸಗಳು ಆರೋಗ್ಯದಲ್ಲಿ ಶಾಂತಿ ಹಾಗೂ ಶಕ್ತಿ ನೀಡುತ್ತವೆ. ಹಳೆಯ ಗಾಯ, ಸಂಧಿ ನೋವು ಅಥವಾ ಚರ್ಮ ಸಮಸ್ಯೆಗಳಿರುವವರು ವಿಶೇಷ ಕಾಳಜಿ ವಹಿಸಬೇಕು. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಇಂದು ಆತ್ಮೀಯತೆ ಹಾಗೂ ಗೌರವದ ವಾತಾವರಣವನ್ನು ಕಾಪಾಡುವುದು ಮುಖ್ಯ. ಏಕಾದಶಿಯ ಆಧ್ಯಾತ್ಮಿಕ ಶಕ್ತಿ ಕುಟುಂಬ ಬಂಧನವನ್ನು ಗಾಢಗೊಳಿಸುತ್ತದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಸಂತೋಷಕರ ಸಂವಾದ, ಭವಿಷ್ಯದ ಯೋಜನೆಗಳ ಚರ್ಚೆ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶ. ಅವಿವಾಹಿತರಿಗೆ ಹೊಸ ಪರಿಚಯಗಳು, ಮಿತ್ರ ವಲಯದಲ್ಲಿ ಪ್ರೋತ್ಸಾಹಕಾರಿ ಸಂವಾದಗಳು, ಒಳ್ಳೆಯ ಪ್ರಭಾವ ಬೀರುವ ಸಂದರ್ಭಗಳು ಬರುತ್ತವೆ. ಹಿರಿಯರ ಆಶೀರ್ವಾದ ಪಡೆಯುವುದು, ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಸಂತೋಷವನ್ನು ಹೆಚ್ಚಿಸುತ್ತದೆ. ವೀಕ್ಷಕರೇ, ನಿಮ್ಮ ಆಧ್ಯಾತ್ಮಿಕ ವಿಚಾರಕ್ಕೆ ಬಂದರೆ, ಪರಿವರ್ತಿನಿ ಏಕಾದಶಿ ಪಾಪಗಳಿಂದ ವಿಮುಕ್ತಿ ಹಾಗೂ ಧಾರ್ಮಿಕ ಶಕ್ತಿ ವೃದ್ಧಿ ಮಾಡುವ ದಿನ. ವಿಷ್ಣು ಭಗವಂತನಿಗೆ ಶುದ್ಧ ಹೃದಯದಿಂದ ಪೂಜೆ, ಉಪವಾಸ ಮತ್ತು ಜಪ ಮಾಡುವುದರಿಂದ ಆತ್ಮಶುದ್ಧಿ ಹಾಗೂ ಮನಃಶಾಂತಿ ದೊರೆಯುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ತುಳಸಿ ದಳ, ಹಾಲಿನ ಪಾಯಸ ಹಾಗೂ ಹಣ್ಣುಗಳನ್ನು ವಿಷ್ಣುವಿಗೆ ಅರ್ಪಿಸಿ. ದರಿದ್ರರಿಗೆ ಅನ್ನ, ಬಟ್ಟೆ ದಾನ ಮಾಡಿ. ಸಂಜೆಯ ವೇಳೆ ದೀಪಾರಾಧನೆ ಮಾಡುವುದರಿಂದ ಮನೆಗೆ ಶುಭ ಶಕ್ತಿಯ ಪ್ರವೇಶವಾಗುತ್ತದೆ. ಅದೃಷ್ಟದ ಸಂಖ್ಯೆ 2. ಸಮತೋಲನ, ಸಹಕಾರ ಹಾಗೂ ಶಾಂತಿಯ ಪ್ರತೀಕ. ಇಂದು ಈ ಸಂಖ್ಯೆಯ ಶಕ್ತಿ ಮಾತಿನಲ್ಲಿ ಸೌಹಾರ್ದತೆ ತರುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ತಾಜಾತನ, ಸ್ಥಿರತೆ ಹಾಗೂ ಉತ್ಸಾಹ ನೀಡುತ್ತದೆ. ಹಸಿರು ಬಣ್ಣದ ವಸ್ತ್ರ ಧರಿಸುವುದು ಅಥವಾ ಮನೆಯಲ್ಲಿ ಹಸಿರು ಸಸ್ಯ ಇಡುವುದು ಶುಭ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ಪ್ರಾರಂಭಿಸುವ ಕಾರ್ಯಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚು. ಆಧ್ಯಾತ್ಮಿಕ ಕಾರ್ಯ, ವ್ಯವಹಾರ ನಿರ್ಧಾರಗಳು ಹಾಗೂ ಪ್ರಮುಖ ಸಂವಾದಗಳಿಗೆ ಇದು ಅನುಕೂಲ. ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಉತ್ಸಾಹ, ಆತ್ಮವಿಶ್ವಾಸ ಹಾಗೂ ನಿರಂತರ ಪರಿಶ್ರಮದೊಂದಿಗೆ ತಮ್ಮ ಕಾರ್ಯಗಳನ್ನು ಮುಂದುವರಿಸುವ ದಿನವಾಗಿದೆ. ನಿಮ್ಮ ಒಳಗುಣಗಳಾದ ನೈತಿಕತೆ, ಸತ್ಯನಿಷ್ಠೆ ಮತ್ತು ಗುರಿಮುಖಿತ್ವವು ಇಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಈ ದಿನದಲ್ಲಿ ನೀವು ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಅವಕಾಶ ಪಡೆಯುವಿರಿ. ಕೆಲವರಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವ ಉತ್ಸಾಹ ಹೆಚ್ಚಾಗಬಹುದು. ಪರಿವರ್ತಿನಿ ಏಕಾದಶಿಯ ಪರಿಣಾಮದಿಂದ ಮನಸ್ಸಿನಲ್ಲಿ ಶುದ್ಧತೆ ಮತ್ತು ಆಧ್ಯಾತ್ಮಿಕತೆಯ ಪ್ರೇರಣೆ ಉಂಟಾಗುತ್ತದೆ. ಹಳೆಯ ವಿಳಂಬಿತ ಕೆಲಸಗಳನ್ನು ಮುಕ್ತಾಯಗೊಳಿಸಲು, ಭವಿಷ್ಯದ ಯೋಜನೆಗಳನ್ನು ರೂಪಿಸಲು ಮತ್ತು ನೈತಿಕ ಮೌಲ್ಯಗಳನ್ನು ಅನುಸರಿಸಲು ಇದು ಉತ್ತಮ ಸಮಯ. ಹೊಸ ಪರಿಚಯಗಳು, ಹಿರಿಯರ ಮಾರ್ಗದರ್ಶನ ಹಾಗೂ ಲಾಭದಾಯಕ ಚರ್ಚೆಗಳು ಇಂದಿನ ದಿನದಲ್ಲಿ ಸಂಭವಿಸಬಹುದು. ಯಾವುದೇ ಹೊಸ ಯೋಜನೆಗೆ ಕೈ ಹಾಕುವ ಮೊದಲು ಎಲ್ಲ ದಿಕ್ಕುಗಳಿಂದಲೂ ಅದರ ವಿಶ್ಲೇಷಣೆ ಮಾಡುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಶ್ರಮ ಮತ್ತು ಸಮರ್ಪಣೆಯನ್ನು ಹಿರಿಯರು ಗುರುತಿಸುವ ಸಾಧ್ಯತೆ ಇದೆ. ಕೆಲವು ಪ್ರಾಜೆಕ್ಟುಗಳಲ್ಲಿ ನಾಯಕತ್ವ ವಹಿಸುವ ಅವಕಾಶ ಸಿಗಬಹುದು. ನಿಮ್ಮ ಮಾತಿನ ಸ್ಪಷ್ಟತೆ ಮತ್ತು ನಿರ್ಧಾರ ಸಾಮರ್ಥ್ಯದಿಂದ ಸಹೋದ್ಯೋಗಿಗಳ ಬೆಂಬಲ ಪಡೆಯಬಹುದು. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರಿಗೆ ಸಂದರ್ಶನಗಳಲ್ಲಿ ಉತ್ತಮ ಫಲಿತಾಂಶ ದೊರೆಯಬಹುದು. ಆದರೆ ಸ್ಪರ್ಧೆಯಲ್ಲಿ ಮುನ್ನಡೆಯಲು ನಿಮ್ಮ ವಿಶ್ಲೇಷಣಾ ಶಕ್ತಿ ಮತ್ತು ತ್ವರಿತ ನಿರ್ಧಾರ ಸಾಮರ್ಥ್ಯ ಮುಖ್ಯವಾಗುತ್ತದೆ. ಉದ್ಯಮಿಗಳಿಗೆ ವ್ಯವಹಾರ ವಿಸ್ತರಣೆ, ಹೊಸ ಒಪ್ಪಂದಗಳು ಹಾಗೂ ಬಾಕಿ ಪಾವತಿಗಳ ವಾಪಸಾತಿ ಅನುಕೂಲಕರವಾಗಬಹುದು. ಆದರೆ ಪಾಲುದಾರರೊಂದಿಗೆ ಲಿಖಿತ ಒಪ್ಪಂದಗಳನ್ನು ಸ್ಪಷ್ಟವಾಗಿ ಮಾಡುವುದು ಅನಿವಾರ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಎಚ್ಚರಿಕೆ ಮತ್ತು ಸಮತೋಲನ ಅಗತ್ಯ. ಕೆಲವೊಂದು ಕುಟುಂಬ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಖರ್ಚುಗಳು ಹೆಚ್ಚಾಗಬಹುದು. ಆದ್ದರಿಂದ ಮಿತವ್ಯಯ ಅನುಸರಿಸಿ. ಹಿಂದಿನ ಹೂಡಿಕೆಗಳಿಂದ ಲಾಭದ ಸೂಚನೆ ಇದೆ. ಆದರೆ ಇಂದಿನ ದಿನ ಹೊಸ ಹೂಡಿಕೆಗಳಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳುವುದು ಸೂಕ್ತವಲ್ಲ. ಸಾಲದ ವ್ಯವಹಾರಗಳಲ್ಲಿ ದೂರವಿರುವುದು ಒಳಿತು. ಸ್ಥಳೀಯ ವ್ಯಾಪಾರ ಮತ್ತು ಸೇವಾ ಕ್ಷೇತ್ರಗಳಲ್ಲಿ ಉತ್ತಮ ಲಾಭದ ಸಾಧ್ಯತೆ ಇದೆ. ಹಿರಿಯರ ಸಲಹೆಯನ್ನು ಹಣಕಾಸು ನಿರ್ವಹಣೆಯಲ್ಲಿ ಅನುಸರಿಸುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೈಹಿಕ ಆರೋಗ್ಯದಲ್ಲಿ ಚುರುಕುತನ ಹೆಚ್ಚಾಗಿದ್ದರೂ ಅತಿಯಾದ ಶ್ರಮ ತಪ್ಪಿಸಬೇಕು. ಪಾದ, ಮೊಣಕಾಲು ಅಥವಾ ಸೊಂಟ ಭಾಗಗಳಲ್ಲಿ ನೋವು ಉಂಟಾದಲ್ಲಿ ತಕ್ಷಣ ವಿಶ್ರಾಂತಿ ಪಡೆಯುವುದು ಒಳಿತು. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದನ್ನು ತಪ್ಪಿಸಿ. ದಿನದ ಮೊದಲ ಭಾಗದಲ್ಲಿ ಹಗುರ ವ್ಯಾಯಾಮ, ಪ್ರಾಣಾಯಾಮ ಮತ್ತು ಹಸಿರು ಆಹಾರ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು. ಪರಿವರ್ತಿನಿ ಏಕಾದಶಿಯ ಉಪವಾಸ, ನೀರು ಸೇವನೆ ಹಾಗೂ ಸಾತ್ವಿಕ ಆಹಾರ ಸೇವನೆಯಿಂದ ದೇಹ ಮನಸ್ಸಿಗೆ ಶುದ್ಧತೆ ಮತ್ತು ಶಕ್ತಿ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ
ಕುಟುಂಬ ಸಂಬಂಧಗಳಲ್ಲಿ ಶಾಂತ ಮತ್ತು ಸಹಿಷ್ಣು ನಡೆ ಅಗತ್ಯ. ಹಿರಿಯರೊಂದಿಗೆ ಗೌರವಯುತವಾಗಿ ಮಾತುಕತೆ ನಡೆಸುವುದು ಹಾಗೂ ಮಕ್ಕಳೊಂದಿಗೆ ಸಮಯ ಕಳೆಯುವುದು ಸಂತೋಷ ತರಬಹುದು. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಆತ್ಮೀಯ ಸಮಯ ಕಳೆಯುವ ಅವಕಾಶ ದೊರೆಯಬಹುದು. ನಿಮ್ಮ ಬೆಂಬಲ ಮತ್ತು ಸಹಾನುಭೂತಿ ಸಂಬಂಧವನ್ನು ಬಲಪಡಿಸುತ್ತದೆ. ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಮನಸ್ಸಿಗೆ ನೆಮ್ಮದಿ ಹಾಗೂ ತೃಪ್ತಿ ನೀಡುತ್ತದೆ. ವೀಕ್ಷಕರೇ, ನೀವು ಪರಿವರ್ತಿನಿ ಏಕಾದಶಿಯ ಈ ದಿನದಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಶ್ರೇಷ್ಠ. ವಿಷ್ಣುವಿನ ಆರಾಧನೆ, ವಿಷ್ಣು ಸಹಸ್ರನಾಮ ಪಠಣ ಮತ್ತು ಭಕ್ತಿಭಾವದಿಂದ ಉಪವಾಸ ಪಾಲನೆ ಶುಭ ಫಲ ನೀಡುತ್ತದೆ. ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ತುಳಸಿ ಸನ್ನಿಧಿಯಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಸಲ್ಲಿಸಿ. ದೇವಾಲಯದಲ್ಲಿ ಸಾತ್ವಿಕ ಆಹಾರ ದಾನ ಮಾಡುವುದು ಪಾಪನಾಶಕ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಇಂದು ಬುದ್ಧಿಮತ್ತೆ, ಉತ್ಸಾಹ ಮತ್ತು ಸಾಧನೆಯ ಸಂಕೇತ. ಇದನ್ನು ಧೈರ್ಯದಿಂದ ಬಳಸಿ ಗುರಿ ಸಾಧನೆಗೆ ಮುಂದಾಗಿರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ಸಮತೋಲನ ಮತ್ತು ಚೈತನ್ಯ ತರುತ್ತದೆ. ಹಸಿರು ಬಣ್ಣದ ಉಡುಪು ಅಥವಾ ಹಸಿರು ಹೂವಿನ ಬಳಕೆ ಶುಭಕರ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ಪ್ರಾರಂಭಿಸಿದ ಕಾರ್ಯಗಳು ಸುಗಮವಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಧಾರ್ಮಿಕ ಕಾರ್ಯ, ಉದ್ಯೋಗ ಸಂಬಂಧಿತ ಮಾತುಕತೆ ಮತ್ತು ವ್ಯಾಪಾರ ವ್ಯವಹಾರಗಳಿಗೆ ಇದು ಅತ್ಯಂತ ಅನುಕೂಲಕರ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಮಕರ ರಾಶಿಯವರು ಶಿಸ್ತಿನ, ತಾಳ್ಮೆಯ ಮತ್ತು ಜವಾಬ್ದಾರಿತ್ವದ ಮನೋಭಾವದಿಂದ ತಮ್ಮ ದಿನವನ್ನು ಆರಂಭಿಸುವ ಸಾಧ್ಯತೆ ಇದೆ. ನಿಮ್ಮ ಸಹಜ ಸ್ವಭಾವವಾದ ಸ್ಥಿರತೆ ಮತ್ತು ಗಂಭೀರತೆ ಇಂದು ನಿಮಗೆ ಸಕಾರಾತ್ಮಕ ಫಲಿತಾಂಶ ತರುತ್ತದೆ. ಹಳೆಯ ಕೆಲಸಗಳನ್ನು ಸಮರ್ಥವಾಗಿ ಮುಕ್ತಾಯಗೊಳಿಸಿ ಹೊಸ ಯೋಜನೆಗಳನ್ನು ಆರಂಭಿಸಲು ಇದು ಉತ್ತಮ ದಿನ. ಶನಿ ಗ್ರಹದ ಪ್ರಭಾವದಿಂದ ನೀವು ಹೆಚ್ಚು ಆತ್ಮಪರಿಶೀಲನೆ ಮಾಡುವಿರಿ. ಈ ದಿನದಲ್ಲಿ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ. ಧಾರ್ಮಿಕ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಹಿರಿಯರಿಂದ ಸಲಹೆ ಪಡೆಯುವುದು ಅನುಕೂಲಕರ. ಹೊಸ ಸಂಪರ್ಕಗಳು ಹಾಗೂ ಭವಿಷ್ಯದ ಉದ್ದೇಶಗಳ ಬಗ್ಗೆ ಚರ್ಚೆಗಳು ಇಂದು ಫಲಪ್ರದವಾಗಬಹುದು. ತುರ್ತು ನಿರ್ಧಾರಗಳನ್ನು ತಪ್ಪಿಸಿ ಎಲ್ಲ ಅಂಶಗಳನ್ನು ಪರಿಶೀಲಿಸಿದ ಬಳಿಕವೇ ಮುಂದುವರಿಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಪರಿಶ್ರಮ ಮತ್ತು ಶಿಸ್ತಿನ ಕಾರ್ಯವೈಖರಿ ಹಿರಿಯರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಕೆಲವರಿಗೆ ಹೆಚ್ಚುವರಿ ಹೊಣೆಗಾರಿಕೆಗಳು ಅಥವಾ ಹೊಸ ಕಾರ್ಯಭಾರ ಸಿಗಬಹುದು. ಕೆಲಸದ ಸ್ಥಳದಲ್ಲಿ ನಿಯಮಾನುಸಾರ ನಡೆದುಕೊಂಡರೆ ಪ್ರಗತಿಗೆ ದಾರಿ ತೆರೆಯುತ್ತದೆ. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರಿಗೆ ಸಂದರ್ಶನಗಳಲ್ಲಿ ಉತ್ತಮ ಅವಕಾಶಗಳು ಲಭ್ಯವಾಗಬಹುದು. ಆದರೆ ಸ್ಪರ್ಧೆಯಲ್ಲಿ ಯಶಸ್ವಿಯಾಗಲು ತಂತ್ರಜ್ಞಾನ ಜ್ಞಾನ ಹಾಗೂ ಸಮಯ ನಿರ್ವಹಣೆಯ ಕೌಶಲ್ಯ ಪ್ರದರ್ಶಿಸಬೇಕಾಗುತ್ತದೆ. ಉದ್ಯಮಿಗಳಿಗೆ ಹೂಡಿಕೆಗಳ ಪರಿಶೀಲನೆ, ಬಾಕಿ ಪಾವತಿಗಳ ವಾಪಸಾತಿ ಮತ್ತು ಹೊಸ ಒಪ್ಪಂದಗಳ ಬಗ್ಗೆ ಚರ್ಚಿಸಲು ಇಂದು ಸೂಕ್ತ ಸಮಯ. ವ್ಯವಹಾರದಲ್ಲಿ ಜಾಗರೂಕತೆ ಅನಿವಾರ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ನಿಯಂತ್ರಣ ಮತ್ತು ಮಿತವ್ಯಯ ಮುಖ್ಯ. ಅನಿರೀಕ್ಷಿತ ಖರ್ಚುಗಳ ಸಾಧ್ಯತೆ ಇದೆ, ವಿಶೇಷವಾಗಿ ಕುಟುಂಬ, ಆರೋಗ್ಯ ಅಥವಾ ವಾಹನ ಸಂಬಂಧಿತವಾಗಿ. ಹಿಂದಿನ ಹೂಡಿಕೆಗಳಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ, ಆದರೆ ಇಂದು ಹೊಸ ಹೂಡಿಕೆಗಳಲ್ಲಿ ತುರ್ತು ನಿರ್ಧಾರ ತಪ್ಪಿಸಬೇಕು. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸಿ. ಸ್ಥಳೀಯ ವ್ಯಾಪಾರ ಮತ್ತು ಸೇವಾ ಕ್ಷೇತ್ರಗಳಲ್ಲಿ ಲಾಭದ ಅವಕಾಶವಿದೆ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಿಸಿದರೆ ಲಾಭಕರ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಮಧ್ಯಮ ಫಲ. ಬೆನ್ನು, ಮಣಿಕಟ್ಟು ಅಥವಾ ಮೂಳೆ ಸಂಧಿಗಳ ಸಮಸ್ಯೆ ಇರುವವರು ಹೆಚ್ಚು ಶ್ರಮ ತಪ್ಪಿಸಬೇಕು. ಸಾಕಷ್ಟು ನೀರು ಕುಡಿಯುವುದು ಮತ್ತು ಆಹಾರ ನಿಯಮ ಪಾಲನೆ ಮುಖ್ಯ. ಮನಸ್ಸಿನಲ್ಲಿ ಅಲ್ಪ ನಿರಾಶೆ ಅಥವಾ ಶಕ್ತಿಹೀನತೆಯ ಭಾವನೆ ಬರಬಹುದು. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದನ್ನು ತಪ್ಪಿಸಿ. ಯೋಗ, ಪ್ರಾಣಾಯಾಮ ಮತ್ತು ಸಾತ್ವಿಕ ಆಹಾರ ಸೇವನೆಯಿಂದ ಆರೋಗ್ಯ ಸುಧಾರಣೆ ಕಾಣಬಹುದು. ಆರೋಗ್ಯದಲ್ಲಿ ಶಕ್ತಿಯ ಪುನರ್ಸ್ಥಾಪನೆಗಾಗಿ ಎಣ್ಣೆ ಮಸಾಜ್ ಅಥವಾ ಹಗುರ ವ್ಯಾಯಾಮ ಅನುಸರಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಶಾಂತ ಮತ್ತು ಮಿತವಚನ ನಡೆ ಅಗತ್ಯ. ಪತ್ನಿ, ಪತಿ ಅಥವಾ ಹಿರಿಯರೊಂದಿಗೆ ಗಂಭೀರ ವಿಷಯಗಳ ಚರ್ಚೆ ನಡೆಯಬಹುದು. ನಿಮ್ಮ ಗೌರವಪೂರ್ಣ ನಡೆ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ ಮತ್ತು ಸಹಕಾರದ ದಿನವಾಗಬಹುದು. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಮತ್ತು ಹಿರಿಯರ ಆಶೀರ್ವಾದ ಪಡೆಯುವುದು ಮನಸ್ಸಿಗೆ ಸಂತೋಷ ತರುತ್ತದೆ. ವೀಕ್ಷಕರೇ, ನೀವು ಈ ದಿನ ಶನಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ಶನಿಗೆ ಅರ್ಚನೆ, ದಾನ, ಜಪ ಇತ್ಯಾದಿ ಶುಭಕರ.
ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಶನಿಗೆ ಅರ್ಪಿಸಿ. ಕೂಲಿಕಾರರಿಗೆ ಬಟ್ಟೆ ಅಥವಾ ಆಹಾರ ದಾನ ಮಾಡುವುದು ಶುಭಕರ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶಿಸ್ತಿನ, ಪರಿಶ್ರಮದ ಮತ್ತು ದೃಢ ಸಂಕಲ್ಪದ ಸಂಕೇತ. ಇದನ್ನು ಧೈರ್ಯದಿಂದ ಬಳಸಿ ಉತ್ತಮ ಕಾರ್ಯಗಳಲ್ಲಿ ತೊಡಗಿರಿ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ಮನಸ್ಸಿಗೆ ಶಾಂತಿ, ಗಂಭೀರತೆ ಮತ್ತು ಆತ್ಮವಿಶ್ವಾಸ ತರುತ್ತದೆ. ನೀಲಿ ಬಣ್ಣದ ಉಡುಪು ಅಥವಾ ನೀಲಿ ಹೂವಿನ ಬಳಕೆ ಶುಭಕರ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಪ್ರಾರಂಭಿಸಿದ ಕಾರ್ಯಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚಿದೆ. ದೇವತಾ ಪೂಜೆ, ವ್ಯಾಪಾರ ವ್ಯವಹಾರ ಮತ್ತು ಕುಟುಂಬ ನಿರ್ಧಾರಗಳಿಗೆ ಇದು ಅತ್ಯಂತ ಅನುಕೂಲಕರ. ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ಚಾತುರ್ಯ, ಹೊಸ ಆಲೋಚನೆಗಳು ಮತ್ತು ಮಾನವೀಯ ಮನೋಭಾವದಿಂದ ದಿನವನ್ನು ನಿರ್ವಹಿಸುವ ಸಾಧ್ಯತೆ ಇದೆ. ನಿಮ್ಮ ಒಳಗುಣಗಳಾದ ಸ್ವಾತಂತ್ರ್ಯ, ಹೊಸತನ ಮತ್ತು ಬೌದ್ಧಿಕ ಸಾಮರ್ಥ್ಯ ಇಂದಿನ ದಿನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಪರಿವರ್ತಿನಿ ಏಕಾದಶಿಯ ಪವಿತ್ರ ದಿನವಾಗಿರುವುದರಿಂದ ಮನಸ್ಸಿನಲ್ಲಿ ಧಾರ್ಮಿಕ ಭಾವನೆ ಹೆಚ್ಚಾಗುತ್ತದೆ ಮತ್ತು ಆತ್ಮಪರಿಶೀಲನೆಗೆ ಸಮಯ ನೀಡುವಿರಿ. ಹಳೆಯ ಕಾರ್ಯಪಡೆಗಳನ್ನು ಸುಧಾರಿಸುವುದು, ಹೊಸ ತಂತ್ರಗಳನ್ನು ಅನುಸರಿಸುವುದು ಹಾಗೂ ಭವಿಷ್ಯದ ಯೋಜನೆಗಳ ಕುರಿತು ಆಳವಾದ ಚರ್ಚೆಗಳನ್ನು ನಡೆಸುವುದು ಇಂದಿನ ದಿನದಲ್ಲಿ ಲಾಭದಾಯಕ. ಸ್ನೇಹಿತರು ಅಥವಾ ಸಹೋದ್ಯೋಗಿಗಳಿಂದ ಹೊಸ ಮಾಹಿತಿ ಅಥವಾ ಸಹಕಾರ ಸಿಗಬಹುದು. ತುರ್ತು ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಹೊಸ ಕಲ್ಪನೆಗಳನ್ನು ಅಳವಡಿಸಲು ಅವಕಾಶ ಸಿಗಬಹುದು. ತಂತ್ರಜ್ಞಾನ ಮತ್ತು ವಿಶ್ಲೇಷಣಾ ಸಾಮರ್ಥ್ಯದಿಂದ ಕೆಲಸದ ಪ್ರಗತಿ ವೇಗವಾಗಿ ಸಾಗುತ್ತದೆ. ಕೆಲವು ಪ್ರಮುಖ ಸಭೆಗಳಲ್ಲಿ ನಿಮ್ಮ ಅಭಿಪ್ರಾಯ ಪ್ರಭಾವ ಬೀರುವ ಸಾಧ್ಯತೆ ಇದೆ. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರಿಗೆ ಇಂದು ಸಂದರ್ಶನ ಅಥವಾ ಸಂಪರ್ಕಗಳಿಂದ ಉತ್ತಮ ಅವಕಾಶಗಳು ಬರಬಹುದು. ಆದರೆ ಸ್ಪರ್ಧೆಯಲ್ಲಿ ಮುನ್ನಡೆಯಲು ನಿಮ್ಮ ನವೀನ ಆಲೋಚನೆ ಹಾಗೂ ಆತ್ಮವಿಶ್ವಾಸ ಮುಖ್ಯವಾಗುತ್ತದೆ. ಉದ್ಯಮಿಗಳಿಗೆ ಇಂದಿನ ದಿನದಲ್ಲಿ ಹೊಸ ವ್ಯಾವಹಾರಿಕ ಒಪ್ಪಂದಗಳು, ಪಾಲುದಾರಿಕೆಗಳು ಮತ್ತು ಲಾಭದಾಯಕ ಪ್ರಸ್ತಾಪಗಳು ಬಂದು ಹೋಗಬಹುದು. ಆದರೆ ಎಲ್ಲ ಒಪ್ಪಂದಗಳನ್ನು ದಾಖಲಾತಿಯ ಮೂಲಕ ದೃಢಪಡಿಸುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸಮತೋಲನ ಅಗತ್ಯ. ಕೆಲವು ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ಸ್ನೇಹಿತರ ಸಹಾಯ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಂಭವಿಸಬಹುದು. ಆದ್ದರಿಂದ ಮಿತವ್ಯಯ ಅವಶ್ಯ. ಹಿಂದಿನ ಹೂಡಿಕೆಗಳಿಂದ ಲಾಭ ಸಿಗುವ ಸೂಚನೆ ಇದೆ. ಇಂದು ವಿದೇಶಿ ವ್ಯವಹಾರಗಳು ಅಥವಾ ತಂತ್ರಜ್ಞಾನ ಸಂಬಂಧಿತ ಹೂಡಿಕೆಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಸಾಲದ ವ್ಯವಹಾರಗಳಲ್ಲಿ ಹೆಚ್ಚು ಜಾಗರೂಕತೆ ತಾಳಿರಿ. ಸಾಮೂಹಿಕ ಯೋಜನೆಗಳು ಮತ್ತು ತಂಡದ ಕೆಲಸಗಳಿಂದ ಹಣಕಾಸಿನ ಲಾಭದ ಅವಕಾಶವಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯ ಸ್ಥಿತಿ ಉತ್ತಮವಾಗಿರುತ್ತದೆ. ಆದರೆ ಕಣ್ಣು, ತಲೆನೋವು ಅಥವಾ ಒತ್ತಡದಿಂದ ಉಂಟಾಗುವ ಅಸ್ವಸ್ಥತೆಗೆ ಎಚ್ಚರಿಕೆ ವಹಿಸಿ. ಇಂದಿನ ದಿನದ ಉಪವಾಸ ಅಥವಾ ಹಗುರ ಆಹಾರ ಸೇವನೆಯಿಂದ ದೇಹಕ್ಕೆ ಶುದ್ಧತೆ ಹಾಗೂ ಚೈತನ್ಯ ದೊರೆಯಬಹುದು. ಮಾನದ ಒತ್ತಡ ಕಡಿಮೆ ಮಾಡಲು ಪ್ರಾಣಾಯಾಮ, ಧ್ಯಾನ ಹಾಗೂ ಸಂಗೀತದಲ್ಲಿ ಸಮಯ ಕಳೆಯುವುದು ಒಳಿತು. ಹೆಚ್ಚಿನ ಸಮಯ ಎಲೆಕ್ಟ್ರಾನಿಕ್ ಸಾಧನಗಳ ಮುಂದೆ ಕಳೆಯುವುದನ್ನು ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಸಹಾನುಭೂತಿ ಹಾಗೂ ಸಹಕಾರ ಅಗತ್ಯ. ಇಂದು ಕುಟುಂಬದವರೊಂದಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವುದು ಸಂತೋಷ ತರುತ್ತದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ ಹಾಗೂ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚಿಸಲು ಇದು ಉತ್ತಮ ದಿನ. ಸ್ನೇಹಿತರೊಂದಿಗೆ ಸಂಪರ್ಕದಿಂದ ಸಂತೋಷ ಮತ್ತು ಬೆಂಬಲ ದೊರೆಯಬಹುದು. ವೀಕ್ಷಕರೇ, ನೀವು ಪರಿವರ್ತಿನಿ ಏಕಾದಶಿಯ ಈ ದಿನದಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಶುಭಕರ. ಶ್ರೀ ವಿಷ್ಣುವಿನ ಆರಾಧನೆ, ವಿಷ್ಣು ಸಹಸ್ರನಾಮ ಪಠಣ ಹಾಗೂ ಉಪವಾಸ ಪಾಲನೆ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ತುಳಸಿ ಸನ್ನಿಧಿಯಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಸಲ್ಲಿಸಿ. ದೇವಾಲಯದಲ್ಲಿ ಆಹಾರ ಅಥವಾ ಬಟ್ಟೆ ದಾನ ಮಾಡುವುದು ಪುಣ್ಯಕರ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಆಧ್ಯಾತ್ಮಿಕತೆ, ವಿಶ್ಲೇಷಣಾ ಶಕ್ತಿ ಮತ್ತು ಜ್ಞಾನಕ್ಕೆ ಸಂಕೇತ. ಇದನ್ನು ಜಾಣ್ಮೆಯಿಂದ ಬಳಸಿ ಗುರಿ ಸಾಧನೆಗೆ ಮುಂದಾಗಿರಿ. ಅದೃಷ್ಟದ ಬಣ್ಣ ಹಸಿರು ನೀಲಿ. ಈ ಬಣ್ಣ ನಿಮ್ಮಲ್ಲಿ ಮನಃಶಾಂತಿ, ಸ್ಪಷ್ಟತೆ ಹಾಗೂ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಹಸಿರು ನೀಲಿ ಬಣ್ಣದ ಉಡುಪು ಅಥವಾ ಹೂವಿನ ಬಳಕೆ ಶುಭಕರ. ಶುಭ ಸಮಯ ಬೆಳಗ್ಗೆ 8:30 ರಿಂದ ಬೆಳಗ್ಗೆ 10 ಗಂಟೆ. ಈ ಸಮಯದಲ್ಲಿ ಪ್ರಾರಂಭಿಸಿದ ಕಾರ್ಯಗಳು ಸುಗಮವಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಹೆಚ್ಚಿದೆ.
ಉದ್ಯೋಗ, ವ್ಯಾಪಾರ ಹಾಗೂ ಧಾರ್ಮಿಕ ಕಾರ್ಯಗಳಿಗೆ ಇದು ಅತ್ಯಂತ ಅನುಕೂಲಕರ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ತಮ್ಮ ಕಲ್ಪನೆ, ಕರುಣೆ ಮತ್ತು ಆತ್ಮೀಯತೆಯ ಗುಣಗಳಿಂದ ದಿನವನ್ನು ಸುಂದರವಾಗಿ ಸಾಗಿಸಬಲ್ಲರು. ಪರಿವರ್ತಿನಿ ಏಕಾದಶಿಯ ಈ ಶುಭ ದಿನವು ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ, ಮನೋಶಾಂತಿ ಮತ್ತು ಭಕ್ತಿಭಾವವನ್ನು ಹೆಚ್ಚಿಸುತ್ತದೆ. ನಿಮ್ಮ ಒಳಗಿನ ಪ್ರೇರಣೆ ಇಂದು ಹೆಚ್ಚಿನ ಶಕ್ತಿ ಪಡೆಯುತ್ತದೆ. ಹಳೆಯ ತಪ್ಪುಗಳನ್ನು ತಿದ್ದುಕೊಳ್ಳಲು, ಸಂಬಂಧಗಳನ್ನು ಪುನರ್ ಸ್ಥಾಪಿಸಲು ಮತ್ತು ಮನಸ್ಸಿಗೆ ನೆಮ್ಮದಿ ತರುವ ಕಾರ್ಯಗಳಿಗೆ ಇಂದು ಅತ್ಯುತ್ತಮ ಸಮಯ. ಜಲತತ್ವದ ಪ್ರಭಾವದಿಂದ ಭಾವನಾತ್ಮಕತೆ ಹೆಚ್ಚಿರಬಹುದು, ಆದರೂ ತಾಳ್ಮೆ ಮತ್ತು ವಿವೇಕದಿಂದ ನಡೆದುಕೊಂಡರೆ ಎಲ್ಲವೂ ನಿಮ್ಮ ಪರವಾಗಿರುತ್ತದೆ. ಇಂದು ನೀವು ಹೊಸ ಚಿಂತನೆಗಳು, ಕಲಾತ್ಮಕ ಯೋಜನೆಗಳು ಅಥವಾ ಧಾರ್ಮಿಕ ನಿರ್ಣಯಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಕನಸುಗಳು ಮತ್ತು ಧ್ಯೇಯಗಳತ್ತ ನಿಧಾನವಾದರೂ ದೃಢವಾದ ಹೆಜ್ಜೆ ಇಡುವ ದಿನ ಇದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ಸೃಜನಶೀಲತೆ ಹಾಗೂ ಸಮಸ್ಯೆ ಪರಿಹಾರ ಸಾಮರ್ಥ್ಯ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳೊಂದಿಗೆ ಉತ್ತಮ ಸಂವಹನದಿಂದ ಕಾರ್ಯಗಳಲ್ಲಿ ಪ್ರಗತಿ ಕಾಣುವಿರಿ. ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಇಂದು ಸಂದರ್ಶನಗಳಲ್ಲಿ ಅಥವಾ ಸಂಪರ್ಕಗಳ ಮೂಲಕ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ಕಲಾ, ಸಂಗೀತ, ಶಿಕ್ಷಣ, ಸಂಶೋಧನೆ ಅಥವಾ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ತೊಡಗಿರುವವರಿಗೆ ವಿಶೇಷ ಯಶಸ್ಸು ದೊರೆಯಬಹುದು. ವ್ಯಾಪಾರದಲ್ಲಿ ಪಾಲುದಾರಿಕೆ ಸಂಬಂಧಗಳನ್ನು ಬಲಪಡಿಸುವ, ಗ್ರಾಹಕರ ವಿಶ್ವಾಸ ಗೆಲ್ಲುವ ಹಾಗೂ ಹಳೆಯ ಬಾಕಿ ವಸೂಲಿಸುವ ಅವಕಾಶವಿದೆ. ಆದರೆ ಹೊಸ ಒಪ್ಪಂದಗಳನ್ನು ಮಾಡುವ ಮೊದಲು ಪ್ರತಿಯೊಂದು ಅಂಶವನ್ನು ಗಮನದಿಂದ ಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಸಾಧಿಸಲು ಪ್ರಯತ್ನಿಸಬೇಕು. ಸಣ್ಣ ಪುಟ್ಟ ಖರ್ಚುಗಳು ಹೆಚ್ಚಾಗಬಹುದು, ವಿಶೇಷವಾಗಿ ಮನೆ, ಮಕ್ಕಳ ವಿದ್ಯಾಭ್ಯಾಸ ಅಥವಾ ಧಾರ್ಮಿಕ ಕಾರ್ಯಗಳಿಗೆ. ಆದರೆ ಅವು ಸಂತೋಷವನ್ನು ತರುತ್ತವೆ. ಹಳೆಯ ಹೂಡಿಕೆಗಳಿಂದ ಲಾಭದ ಸುಳಿವು ಸಿಗಬಹುದು. ಬ್ಯಾಂಕ್ ಅಥವಾ ಆರ್ಥಿಕ ಸಂಸ್ಥೆಗಳೊಂದಿಗೆ ಮಾಡುವ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ. ಸಾಲ ಕೊಡುವ ಅಥವಾ ಪಡೆಯುವ ವಿಚಾರವನ್ನು ಮುಂದೂಡುವುದು ಒಳಿತು. ಧಾರ್ಮಿಕ ದಾನ, ಅನ್ನ ಸಂತರ್ಪಣೆ ಅಥವಾ ದೇವಸ್ಥಾನದಲ್ಲಿ ಕಾಣಿಕೆ ನೀಡುವುದು ಶುಭ ಫಲ ತರುತ್ತದೆ. ಹಿರಿಯರ ಸಲಹೆಯಿಂದ ಹಣಕಾಸು ನಿರ್ವಹಣೆ ಮಾಡಿದರೆ ಭವಿಷ್ಯದಲ್ಲಿ ಲಾಭ ಹೆಚ್ಚುವುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಮನಸ್ಸಿನ ಶಾಂತಿ ಕಾಪಾಡಿಕೊಳ್ಳುವುದು ಆರೋಗ್ಯಕ್ಕೆ ಪ್ರಮುಖ. ತಲೆನೋವು, ಕಣ್ಣು ಬಿಸಿ, ಜೀರ್ಣಕ್ರಿಯೆ ತೊಂದರೆ ಕಾಣಿಸಬಹುದು. ನೀರಿನ ಸೇವನೆ ಹೆಚ್ಚಿಸಿ, ತಾಜಾ ಆಹಾರ ಸೇವಿಸಿ. ನೀರು, ಹಾಲು ಅಥವಾ ಶೀತ ಪಾನೀಯಗಳಲ್ಲಿ ಅತಿರೇಕ ತಪ್ಪಿಸಿ. ಯೋಗ, ಧ್ಯಾನ, ಪ್ರಾಣಾಯಾಮದಿಂದ ಮಾನಸಿಕ ಸಮತೋಲನ ಪಡೆಯಬಹುದು. ಏಕಾದಶಿಯ ಉಪವಾಸವನ್ನು ಶಕ್ತಿಯ ಪ್ರಕಾರ ಪಾಲಿಸಬಹುದು. ಅದು ದೇಹವನ್ನು ಶುದ್ಧೀಕರಿಸುವುದರ ಜೊತೆಗೆ ಮನಸ್ಸನ್ನು ಹಗುರಗೊಳಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಶಾಂತಿ, ಸಹಕಾರ ಹಾಗೂ ಆತ್ಮೀಯತೆ ಹೆಚ್ಚಿರುತ್ತದೆ. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ನಿಮ್ಮ ಜವಾಬ್ದಾರಿ. ಮಕ್ಕಳೊಂದಿಗೆ ಸಮಯ ಕಳೆಯುವುದು ಸಂತೋಷ ತರುತ್ತದೆ. ವಿವಾಹಿತರಿಗೆ ಇಂದು ಸಂಗಾತಿಯೊಂದಿಗೆ ಹೃದಯ ಸ್ಪರ್ಶಿ ಮಾತುಕತೆ ನಡೆಯಬಹುದು. ಭವಿಷ್ಯದ ಯೋಜನೆಗಳಲ್ಲಿ ಪರಸ್ಪರ ಸಹಕಾರ ಸಿಗುತ್ತದೆ. ಸ್ನೇಹಿತರೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅಥವಾ ಯಾತ್ರಾ ಯೋಜನೆ ಮಾಡುವ ಅವಕಾಶವಿದೆ. ವೀಕ್ಷಕರೇ, ನೀವು ಪರಿವರ್ತಿನಿ ಏಕಾದಶಿಯ ಈ ದಿನದಲ್ಲಿ ವಿಷ್ಣು ಭಗವಂತನ ಪೂಜೆಯನ್ನು ಮಾಡುವುದರಿಂದ ಪಾಪಕ್ಷಯ, ಮನಃಶುದ್ಧಿ ಹಾಗೂ ಆಧ್ಯಾತ್ಮಿಕ ಬಲ ದೊರೆಯುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು 108 ಬಾರಿ ಜಪಿಸುವುದು ಶುಭಕರ. ತುಳಸಿದಳನ್ನು ಅರ್ಪಿಸಿ, ತುಳಸಿ ಸುತ್ತ 11 ಸುತ್ತು ತಿರುಗಿ ಪ್ರಾರ್ಥನೆ ಮಾಡಿ. ಅನ್ನದಾನ, ಜಲದಾನ ಮಾಡುವುದು ಪರಮ ಪುಣ್ಯದಾಯಕ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಜ್ಞಾನ, ಆತ್ಮಪರಿಶೀಲನೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಪ್ರತೀಕ. ಧೈರ್ಯ ಮತ್ತು ಭಕ್ತಿಯಿಂದ ನಿಮ್ಮ ಕಾರ್ಯಗಳನ್ನು ಮುಂದುವರಿಸಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಸಮೃದ್ಧಿ ಮತ್ತು ತಾಜಾತನ ತರುತ್ತದೆ. ಹಸಿರು ಉಡುಪು ಧರಿಸುವುದು ಅಥವಾ ಹಸಿರು ಎಲೆಗಳನ್ನು ಪೂಜೆಯಲ್ಲಿ ಬಳಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 12:45. ಈ ಸಮಯದಲ್ಲಿ ಪೂಜೆ, ಧ್ಯಾನ ಹಾಗೂ ದಾನ ಕಾರ್ಯಗಳು ಫಲಪ್ರದವಾಗುತ್ತವೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಈವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೀನಂತೆ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.